ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, UPSC ಪ್ರಿಲಿಮ್ಸ್ ಏನು ಪ್ರತಿಷ್ಠಿತ IAS IPS ಎಕ್ಸಾಮ್ ಅಂತ ಕರಿತೀವಿ, ಅದರ ಪೂರ್ವಭಾವಿ ಪರೀಕ್ಷೆ ಇತ್ತೀಚೆಗಷ್ಟೇ ನಡೆದಿತ್ತು. ಸೊ ಅದು ಈ ಬಾರಿ ಯಾವ ತರ ಇತ್ತಪ್ಪ ಪೇಪರು ಅಂದ್ರೆ ಪೇಪರ್ ಹೇಗಿತ್ತು ಮತ್ತೆ ಹೊಸ ರೀತಿಯ ಪ್ರಶ್ನೆಗಳು ಯಾವ ತರ ಬಂದಿತ್ತು. ಸೊ ಯಾರು 2027ರ ಎಕ್ಸಾಮ್ನ ಏನ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ಯಾವ ರೀತಿ ಸಲಹೆಗಳನ್ನು ಕೊಡ್ಬೋದು ಮತ್ತೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಲಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ವಿಶ್ಲೇಷಣೆ ವಿಡಿಯೋನ ನಾನು ಇದನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ನಾಟ್ ಓನ್ಲಿ ಫಾರ್ UPSC ಸ್ನೇಹಿತರೆ, ಮುಂಬರುವ ಎಲ್ಲ ಎಕ್ಸಾಮ್ಗೆ ಈ ಒಂದು ಮಾದರಿ ಬರ್ಬೋದು ಅಥವಾ ಈ ರೀತಿ ಕಠಿಣ ಪ್ರಶ್ನೆಗಳಿಗೆ ನೀವು ತಯಾರಾಗಬೇಕು ಅನ್ನೋದು ನಿಮ್ಮ ಓದಿದ ಮಟ್ಟವನ್ನು ತಿಳ್ಕೊಳ್ಳಿಕ್ಕೆ ಈ ಪ್ರಶ್ನೆಗಳನ್ನು ಬಿಡಿಸಲೇಬೇಕು ಸ್ನೇಹಿತರೆ. ಈ 2026ರ UPSC ಪ್ರಿಲಿಮ್ಸ್ ಏನಿದೆ ಇದರ ಒಂದು ವಿಶ್ಲೇಷಣೆ ವಿಡಿಯೋ ಇದೆ, ಮೊದಲನೇದಲ್ಲ ಸ್ನೇಹಿತರೆ. ಸೊ 2022ನೇ ಸಾಲಿನಿಂದಾನು UPSC ವಿಶ್ಲೇಷಣೆ ಪೇಪರ್ ಅನ್ನ ಮಾಡ್ತಾ ಇದೀವಿ. ಸೊ 22ಕ್ಕೆ ಮಾಡಿದ್ವಿ, 23ಕ್ಕೆ ಮಾಡಿದ್ವಿ, 24, 25. ಸೊ ಈಗ 26ನೇ ಸಾಲಿನ UPSC ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಹೋಗೋಣ. ಸೊ ನಾನು ಪ್ರಮುಖವಾಗಿ ಒಂದು ಸೆಕ್ಷನ್ ಅನ್ನ ತೆಗೆದುಕೊಂಡಿದ್ದೀನಿ, ಅದರಲ್ಲಿ ಇತಿಹಾಸವನ್ನ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ನೀವು ಹಿಸ್ಟ್ರಿ ಕ್ವಶನ್ ಇನ್ನ ಟ್ರೆಂಡ್ ಅಥವಾ ಪ್ಯಾಟರ್ನ್ ನೋಡಿದ್ರೆ UPSC ಪರೀಕ್ಷೆಗಳಲ್ಲಿ 14 ಕ್ವಶನ್ ಕೇಳಿದ್ರು 2017ಅಲ್ಲಿ, ಆ ತರ ನೋಡ್ಕೊಳ್ತಾ ಹೋಗಿದ್ರೆ 2018ರಲ್ಲಿ ಜಾಸ್ತಿ ಕ್ವಶನ್ ಕೇಳಿದ್ರು. ಸೊ ಆ ಒಂದು ನಿಟ್ಟಿನಲ್ಲೇ ಕಳೆದ 4-5 ಸಾಲಿನಲ್ಲಿ ಸ್ವಲ್ಪ ಕ್ವಶನ್ಸ್ ನ ಕಡಿಮೆ ಮಾಡಿದ್ರು. ಬಟ್ ಈ ಬಾರಿ 2026ರಲ್ಲಿ 21 ಕ್ವಶನ್ಸ್ ಅನ್ನ ಕೇಳಿದ್ರು, 20ರಿಂದ 21 ಕ್ವಶನ್ಸ್ ಅನ್ನ ಕೇಳಿದ್ರು. ಮತ್ತೆ ಈ ಬಾರಿಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಎಲ್ಲಾ ಪ್ರಶ್ನೆಗಳು ಕಠಿಣವಾಗಿದ್ವು. ಸೊ ಹಾಗಾದ್ರೆ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಕಾನ್ಫಿಡೆನ್ಸ್ ನ ಇಡಬಹುದಾಗಿತ್ತು ಅಂದ್ರೆ ಅದು ಹಿಸ್ಟ್ರಿ ಆಗಿತ್ತು ಸ್ನೇಹಿತರೆ. ಇದು ಮೇಕ್ ಆರ್ ಬ್ರೇಕ್ ಆಗಿತ್ತು. ಅಂದ್ರೆ ಇದನ್ನ ನಿಮ್ಗೆ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡ್ತಿತ್ತು, ಅಥವಾ ನಿಮ್ಮನ್ನ ಈ ಒಂದು ಹಿಸ್ಟ್ರಿ ನೀವು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನೀವು ಇದರಲ್ಲಿ ಫೇಲ್ ಕೂಡ ಆಗುವಂತ ಚಾನ್ಸಸ್ ನ ಈ ಒಂದು ಸಬ್ಜೆಕ್ಟ್ ಅಷ್ಟೊಂದು ಪ್ರತಿಷ್ಠೆಯನ್ನ ಹೊಂದಿತ್ತು. ಸೊ ಹಾಗಾದ್ರೆ ಯಾವ ರೀತಿ ಕ್ವಶನ್ಸ್ ಇತ್ತು, ಅದನ್ನ ಹೇಗೆ ಬಿಡಿಸಬೇಕು ಮತ್ತೆ ಕೀ ಆನ್ಸರ್ಸ್ ಅನ್ನ ಹೇಳ್ತೀನಿ. ಸೊ ಅಧಿಕೃತ ಕೀ ಉತ್ತರ ಮೇ 31ನೇ ತಾರೀಕು ಬರುತ್ತೆ. ಸೊ ಆದ್ರೆ ನಮ್ಮ ವಿಶ್ಲೇಷಣೆಯನ್ನ ನಾನು ನಿಮಗೆ ಮಾಡ್ತಾ ಹೇಗೆ ಓದಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಈಗ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ಅನ್ನು ಬಿಡಿಸ್ತಾ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಅಸರ್ಷನ್. ನೋಡಿ, ಇಲ್ಲಿ ಅಸರ್ಷನ್ ಅನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಿದ್ದಾರೆ, ಅಂದ್ರೆ ಪರಿಗಣನೆಗೆ ತಗೊಳ್ಳಿ ಈ ಒಂದು ಹೇಳಿಕೆಯನ್ನ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಇನ್ ದ ಪ್ಲೀಸ್ಟೋಸಿನ್ ಪೀರಿಯಡ್ ಐದರ್ ದ ಯಮುನಾ. ನೋಡಿ, ಪ್ಲೀಸ್ಟೋಸಿನ್ ಪೀರಿಯಡ್ ನಲ್ಲಿ ಐದರ್ ಅನ್ನೋ ಪದ ಇದೆ ನೋಡಿ. ದ ಯಮುನಾ ಒನ್ಸ್ ಫ್ಲೋಡ್ ಇನ್ ಟು ದ ಇಂಡಸ್. ಒಂದು ಯಮುನಾ ನದಿ ಇಂಡಸ್ ನದಿಗೆ ಹರಿದಿತ್ತು. ಆರ್, ನೋಡಿ ಇಲ್ಲಿ ಆರ್ ಅನ್ನೋ ಪದ ಇದೆ. ದ ಸಟ್ಲೇಜ್ ಫ್ಲೋಡ್ ಇನ್ ಟು ದ ಯಮುನಾ. ನೋಡಿ, ಯಮುನಾ ನದಿ ಇಂಡಸ್ ನದಿಗೆ ಹರಿದಿತ್ತು ಅಥವಾ ಸಿಂಧು ನದಿಗೆ ಹರಿದಿತ್ತು, ಅಥವಾ ಸಟ್ಲೇಜ್ ನದಿ ಯಮುನಾ ನದಿಗೆ ಹರಿದಿತ್ತು. and one of the major tributary either had shifted from Ganga to the Indus ಅಂತ ಹೇಳ್ಬಿಟ್ಟು, ಅಂದ್ರೆ ಅದರಲ್ಲಿ ಒನ್ ಆಫ್ ದ ಪ್ರಮುಖ ಉಪನದಿ ಏನಿದೆ ಅಲ್ವಾ, ಅದು ಗಂಗಾ ನದಿಯಿಂದ ಇಂಡಸ್ ನದಿಗೆ ಹರಿದಿತ್ತು, ಅಥವಾ ವೈಸ್ ವರ್ಸ ಆರ್ ಉಲ್ಟಾ ಆದ್ರೂ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಅಸರ್ಷನ್ ಅನ್ನ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಇದು ಕ್ವಶನ್ ಅಲ್ಲ ಸ್ನೇಹಿತರೆ, ಇದು ಕೇವಲ ಒಂದು ಸ್ಟೇಟ್ಮೆಂಟ್. ಈ ಕನ್ಸಿಡರ್ನ ಸ್ಟೇಟ್ಮೆಂಟ್ ಮಾಡಿ. ಸರ್ ಇದು ಜಿಯೋಗ್ರಫಿ ಇದೆಯಲ್ಲ ಸರ್, ನದಿಗಳು ಬಂದ್ಬಿಡ್ತು, ಇದು ಜಿಯೋಗ್ರಫಿ, ಇದು ಹಿಸ್ಟ್ರಿ ಕ್ವಶನ್ ಹೆಂಗೆ ಅಂತಂದ್ರೆ ಇದು ಹಿಸ್ಟಾರಿಕಲ್ ಜಿಯೋಗ್ರಫಿ ಕ್ವಶನ್ ಸ್ನೇಹಿತರೆ. ಸೊ ಏನ್ ಸರ್ ಅದಂಗಂದ್ರೆ ಅಂತಂದ್ರೆ ನೋಡಿ, ಜಿಯೋಗ್ರಫಿ ಕೊಟ್ಟಿದ್ದಾರೆ ಆದ್ರೆ ಕ್ವಶನ್ ಜಿಯೋಗ್ರಫಿ ಮೇಲೆ ಇಲ್ಲ, ಕ್ವಶನ್ ಇರೋದು ಹಿಸ್ಟ್ರಿ ಮೇಲೆ. ಸೊ ಇದು ಇದರ ಈ ಒಂದು ಹೇಳಿಕೆ ಅಥವಾ ಈ ಒಂದು ಅಸರ್ಷನ್ ಇದೆ ಅಲ್ವಾ, ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಿ ಅನ್ನೋ ಹಿಸ್ಟ್ರಿ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ನೋಡಿ, ಮೊದಲನೇದು ದ ನದಿ ಸೂಕ್ತ ಆಫ್ ದ ಋಗ್ವೇದ. ಸೊ ಋಗ್ವೇದದಲ್ಲಿರುವ ನದಿ ಸೂಕ್ತದಲ್ಲಿ ಇದನ್ನ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎರಡನೇದು ದ ಎಕ್ಸ್ಪ್ಲೋರೇಷನ್ ಆಫ್ ದ ಸಟ್ಲೇಜ್ ಅಂಡ್ ದ ಯಮುನಾ ಬೈ ರಾಬರ್ಟ್ ಬ್ರೂಸ್ ಫುಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಸಟ್ಲೇಜ್ ಮತ್ತು ಯಮುನಾ ನದಿಯಲ್ಲಿ ಮಾಡಿರೋ ಉತ್ಖನನ ಅಥವಾ ಏನು ಎಕ್ಸ್ಪ್ಲೋರೇಷನ್ ಮಾಡಿದ್ದಾರೆ ರಾಬರ್ಟ್ ಬ್ರೂಸ್ ಫುಟ್ ಅವರು, ಅದರ ಬೇಸಿಸ್ ಮೇಲೆ ಈ ಒಂದು ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ ಅಂತ. ಸೊ ಮೂರನೇ ಸ್ಟೇಟ್ಮೆಂಟ್ ನೋಡೋದಾದ್ರೆ ಸ್ನೇಹಿತರೆ, ದ ಪ್ರೆಸೆನ್ಸ್ ಆಫ್ ದ ಸೇಮ್ ಸ್ಪೀಸೀಸ್, ಅಂದ್ರೆ ಒಂದೇ ರೀತಿಯ ಜಾತಿಯ ಸ್ಪೀಸೀಸ್ಗಳು ಆಫ್ ಡಾಲ್ಫಿನ್ಸ್, ಡಾಲ್ಫಿನಿನ ಒಂದೇ ಪ್ರಭೇದಗಳು ಇಂಡಸ್ ಮತ್ತು ಗಂಗಾ ನದಿಯಲ್ಲಿ ಕಂಡು ಬರೋದ್ರ ಮೇಲೆ ಈ ಒಂದು ಅಸರ್ಷನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹಿಸ್ಟಾರಿಕಲ್ ಜಿಯೋಗ್ರಫಿ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಇದನ್ನ ಯಾವ ರೀತಿ ಉತ್ತರ ಮಾಡೋದು?
ಸರ್ ಜಾಗ್ರಫಿನ ಬಿಟ್ಬಿಡಿ. ಸೊ ಈಗ ಹಿಸ್ಟ್ರಿನ ನೋಡೋದಾದ್ರೆ, ಸೊ ನೋಡಿ ಋಗ್ವೇದದಲ್ಲಿ ನದಿ ಸೂಕ್ತ ಅನ್ನೋದ್ರಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ ಅಂತ ಇದೆ. ಬಟ್ ನೋಡಿ ನೀವು ಯೋಚನೆ ಮಾಡಿ, ಲೇಟರ್ ವೇದಿಕ್ ಪೀರಿಯಡ್ ನಲ್ಲಿ ಆಕ್ಚುಲಿ ಕೃಷಿ ಬಂತು. ಸೊ ಅವಾಗ ನದಿಯಿಂದ ಈ ಕಡೆ ಬಯಲು ಪ್ರದೇಶಕ್ಕೆ ಬರ್ತಾರೆ. ಸೊ ಹಾಗಾಗಿ ಇದರಲ್ಲಿ ಋಗ್ವೇದದಲ್ಲಿ ಇದರ ಬಗ್ಗೆ ಹೇಳಿದಾರಾ ಅನ್ನೋದು ಡೌಟ್ಫುಲ್ ಇದೆ. ಸೊ ಹಾಗಾಗಿ ಇದನ್ನ ಅಲ್ಲ, ನೋ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಣ. ಅಥವಾ ನಿಮಗೆ ಇದ್ರ ಒಂದು ಈ ಹೇಳಿಕೆ ಗೊತ್ತಾಗಿಲ್ಲ ಅನ್ಕೊಳ್ಳಿ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಋಗ್ವೇದದಲ್ಲಿ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ಅಂದ್ರೆ, ಎರಡನೇ ಹೇಳಿಕೆ ನೋಡಿ, ಯಾರ್ಯಾರು ಕರ್ನಾಟಕ ಹಿಸ್ಟ್ರಿ ಓದಿದ್ದೀರಾ ಅಥವಾ ಯಾರ್ಯಾರಿಗೆ ರಾಬರ್ಟ್ ಬ್ರೂಸ್ ಫುಡ್ ಗೊತ್ತು, ಇವ್ರು ನಿಮಗೆ ಗೊತ್ತು, ಇವರು ಜಿಯಾಲಜಿಸ್ಟ್ ಅಂತ ಹೇಳ್ಬಿಟ್ಟು, ಇವರು ಭೂಗರ್ಭ ಶಾಸ್ತ್ರದ ಪಿತಾಮಹ ಅಥವಾ ಕರ್ನಾಟಕದಲ್ಲಿ ಮತ್ತೆ ಬೇರೆ ಕಡೆ ಭಾರತದಲ್ಲಿ ಪ್ರಾಗೈತಿಹಾಸಿಕ ಸಂಶೋಧನೆಯನ್ನ ಮಾಡಿದವರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ಸಟ್ಲೇಜ್ ನದಿ ಯಮುನಾ ನದಿ ಎಕ್ಸ್ಪ್ಲೋರೇಷನ್ ಮಾಡಿದ್ದಾರೆ, ಮತ್ತೆ ಅವರು ಪ್ರಮುಖವಾಗಿ ಜಿಯಾಲಜಿಸ್ಟ್ ಆಗಿರೋದ್ರಿಂದ ಈ ಹೇಳಿಕೆ ಕಡಾಖಂಡಿತವಾಗಿಯೂ ತಪ್ಪಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿ, ಎರಡು ಆಪ್ಷನ್ ಇರೋದನ್ನ ನಾವು ರಿಮೂವ್ ಮಾಡ್ಬೋದು. 2 ಓನ್ಲಿ ಅಥವಾ 1 and 2ನ ಈಸಿಲಿ ರಿಮೂವ್ ಮಾಡಿಬಿಡ್ಬೋದು, ಬಿಕಾಸ್ ನಮಗೆ ಗೊತ್ತು ಎರಡನೇ ಹೇಳಿಕೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಮೂರನೇ ಹೇಳಿಕೆ ನೋಡಿ, ಅದು ಇರ್ಬೋದೇನೋ, ನೋಡಿ ಎರಡು ಕಡೆ ಒಂದೇ ರೀತಿಯ ಡಾಲ್ಫಿನ್ ಕಂಡು ಬರೋದ್ರಿಂದ ಇದು ಈ ತರ ಆಗಿರ್ಬೋದೇನೋ ಅಂತ ಇರ್ಬೋದು. ಸೊ ಹಾಗಾಗಿ ಇಲ್ಲಿ 1 ಆಗೋದಿಲ್ಲ, 2 ಆಗೋದಿಲ್ಲ ಅಂದ್ರೆ ಸರಿಯಾದ ಉತ್ತರ 3 ಓನ್ಲಿ ಅಥವಾ 3 ಅಷ್ಟೇ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 3 ಅಂತ ಆಗಿರುತ್ತೆ ಸ್ನೇಹಿತರೆ. ಸೊ ನೋಡಿ ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಾ ಇದಾರೆ ಅಂತ ಅಂದ್ರೆ, ನಿಮಗೆ ಬರೀ ಜಿಯೋಗ್ರಫಿ ಗೊತ್ತಿರಬಾರ್ದು, ಬರೀ ಹಿಸ್ಟ್ರಿ ಗೊತ್ತಿರಬಾರ್ದು. ಸೊ ಅವೆರಡರ ಒಂದು ಸಮ್ಮಿಶ್ರಣದಲ್ಲಿ ಕೇಳಿರುವಂತ ಈ ತರ ಕ್ವಶನ್ಸ್ ಗಳನ್ನ ನೀವು ಆನ್ಸರ್ ಮಾಡೋ ಕೆಪಾಬಿಲಿಟಿಯನ್ನ ನೀವು ಹೊಂದಿರಬೇಕು ಅಂತ ಈ ಬಾರಿ UPSC ಪರೀಕ್ಷೆನ ಮಾಡಿದ್ದಾರೆ. ಮತ್ತೆ ಇನ್ನೊಂದು, ಓಕೆ ಸರಿಯಾದ ಉತ್ತರ ಡಿ. ಈಗ ಇನ್ನೊಂದು ಕ್ವಶನ್ ಹೋಗೋ ಮುಂಚೆ ಇನ್ನೊಂದು, ಈ ಬಾರಿಯ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ ಬಹಳ ಕಠಿಣವಾಗಿತ್ತು. ಅಂದ್ರೆ ಯಾಕೆ ಕಠಿಣ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಲೆಂತಿ ಆಗಿತ್ತು ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ 2024, 23, 22 ಅಥವಾ 25ರಲ್ಲೇ ಆಗಿರ್ಬೋದು, ಪೇಜಸ್ನ ಸಂಖ್ಯೆ, ಪುಟಗಳ ಸಂಖ್ಯೆ ಕೇವಲ 22 ಪೇಜ್ ಅಷ್ಟು ಇರ್ತಿತ್ತು UPSC ಪ್ರಶ್ನೆ ಪತ್ರಿಕೆ. ಏನು 2023 ಟಫೆಸ್ಟ್ ಪೇಪರ್ ಬಂದಿತ್ತು ಆವಾಗ 24 ಪೇಜ್ ಇತ್ತು. ಸೊ ಆದ್ರೆ ಈ ಬಾರಿಯ ಪ್ರಶ್ನೆ ಪತ್ರಿಕೆ 26 ಪೇಜ್ಗಳಿದಾವೆ. ಸರ್ ಪುಟಗಳ ಸಂಖ್ಯೆ ಜಾಸ್ತಿ ಆದ್ರೆ ಏನು ಸರ್ ಅದರಲ್ಲಿ ಅಂತಂದ್ರೆ, ನೋಡಿ ಲೆಂತಿ ಕ್ವಶನ್ಸ್ ನಾವು ನೋಡಿದ್ವಿ, ಹಾಗೆ ಹೊಸ ಟೈಪ್ ಆಫ್ ಕ್ವಶನ್ಸ್ ಅನ್ನ ನಾವು ನೋಡಿದ್ವಿ. ಸೊ ಇದು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಸ್ನೇಹಿತರೆ. ಸೊ ಟೈಮ್ ಕನ್ಸ್ಯೂಮಿಂಗ್ ಆಗೋದ್ರಿಂದ, ಸೊ ಮತ್ತೆ ತುಂಬಾ ರ್ಯಾಂಡಮ್ ಆಗಿ ತುಂಬಾ ಹಳೆಯ 2007ರ ಕರೆಂಟ್ ಅಫೇರ್ಸ್ ತನಕನೂ ಕೂಡ ತುಂಬಾ ಕೇಳಿದ್ದಾರೆ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂತಂದ್ರೆ, ನಾಟ್ ಸ್ಟೂಡೆಂಟ್ಸ್ಗೆ ಟಫ್ನೆಸ್ ಅನ್ನೋದಕ್ಕಿಂತ ಸೊ ಇಲ್ಲಿ ಏನಾಗ್ಬಿಡುತ್ತೆ, ಸ್ಟೂಡೆಂಟ್ಸ್ನ ಲಕ್ ಫ್ಯಾಕ್ಟರ್ ತುಂಬಾ ಡಿಪೆಂಡ್ ಆಗ್ಬಿಡುತ್ತೆ. ಸೊ ಈ ರೀತಿ ಅದೊಂದು ಫೇರ್ ವರ್ಷನ್ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಗಮನಿಸಬಹುದು. ಸೊ ಈಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ವಾಟ್ ಡಸ್ ದ ಎಂಟಿ ಸೀಟ್ ರೆಪ್ರೆಸೆಂಟ್, ಅಂದ್ರೆ ಖಾಲಿ ಸೀಟು ರೆಪ್ರೆಸೆಂಟ್ ಇನ್ ಬುದ್ಧಿಸ್ಟ್ ಐಕಾನೋಗ್ರಫಿ. ಸೊ ಸ್ನೇಹಿತರೆ ಇನ್ನೊಂದೇನಂತಂದ್ರೆ, ಈ ಬಾರಿಯ UPSC ಪ್ರಶ್ನೆ ಪತ್ರಿಕೆಯಲ್ಲಿ ಬುದ್ಧನ ಬಗ್ಗೆ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ. ಸೊ ಅದರಲ್ಲಿ ಇದೊಂದು ಪ್ರಶ್ನೆ, ಬುದ್ಧನ ಐಕಾನೋಗ್ರಫಿಗೆ ಸಂಬಂಧಪಟ್ಟಂತೆ ಖಾಲಿ ಸೀಟ್ಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತಾವೆ ಅಂತ. ಸೊ ಬುದ್ಧನ ಮೆಡಿಟೇಷನ್, ಬುದ್ಧನ ಮೊದಲನೇ ಒಂದು ಏನು ಪ್ರವಚನ ಆಗಿತ್ತು ಅದು, ಅಥವಾ ಬುದ್ಧ ಮಹಾಪರಿನಿಬ್ಬಣ, ಅಥವಾ ಬುದ್ಧರ ಮಹಾಭಿನಿಷ್ಕ್ರಮಣ ಅಂತ ಹೇಳ್ಬಿಟ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಇದು ತುಂಬಾ ಡೈರೆಕ್ಟ್ ಕ್ವಶನ್. ಸೊ ಪ್ರಾಯಶಃ ಕೊಟ್ಟಿರುವಂಥ ಇತಿಹಾಸ ಕ್ವಶನ್ಗಳಲ್ಲಿ ಇದು ಬಹಳ ಸುಲಭವಾದ ಕ್ವಶನ್ ಆಗಿತ್ತು, ಬಟ್ ಇದು ಕೂಡ ಟ್ರಿಕ್ಕಿ ಆಗಿತ್ತು ಸುಮಾರು ಜನಕ್ಕೆ. ಓಕೆ, ಬುದ್ಧ ಹೋದ್ಮೇಲಲ್ವಾ ಖಾಲಿ ಸೀಟ್ ಇರೋದು, ಆ ಥರ ಯೋಚನೆ ಮಾಡಿದ್ರೆ ನೀವು ಮಹಾನ್ ನಿಷ್ಕ್ರಮಣ ಆಗಿರ್ಬೋದು ಅಥವಾ ಮಹಾಪರಿನಿಬ್ಬಣವನ್ನು ಹಾಕಿರ್ಬೋದು ಅವರ ಲೈಫ್ ಸ್ಟೇಜಸ್ ಮೇಲೆ ಹೇಳಿರುವಂಥದ್ದು. ಬಟ್ ಅವೆರಡೂ ಅಲ್ಲ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ದ ಮೆಡಿಟೇಷನ್ ಆಫ್ ದ ಬುದ್ಧ ಆಗಿರುತ್ತೆ ಸ್ನೇಹಿತರೆ. ಸೊ ಈ ರೀತಿ ಇರುತ್ತೆ. ಸೊ ಬೌದ್ಧ ಧರ್ಮ, ಜೈನ ಧರ್ಮವನ್ನ ನೀವು ರಿವಿಷನ್ ಮಾಡಬೇಕಾಗತ್ತೆ ಮುಂಬರುವ ಎಕ್ಸಾಮ್ಗಳಲ್ಲಿ. ಸೊ ಈ ರೀತಿ ಪ್ರಶ್ನೆಗಳನ್ನ ನೀವು ಗಮನಿಸಬಹುದು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿತ್ತು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ಸ್ನೇಹಿತರೆ ಇದು ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು ಒಂದು, ಅಥವಾ ಪ್ರಶ್ನೆ ಪತ್ರಿಕೆನ ಸೆಟ್ ಮಾಡುವಂಥವ್ರಿಗೆ ಫೇವ್ರೆಟ್ ಕ್ವಶನ್ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಮೋಸ್ಟ್ ಟೈಮ್ ಈ ಕ್ವಶನ್ಸ್ಗಳನ್ನು ನೋಡಿದ್ದೀವಿ, ಮತ್ತೆ ನಾವು ಇದನ್ನು ಓದ್ತಾ ಸಿಂಧು ನದಿಗಳು, ಉಪನದಿಗಳನ್ನು ಓದ್ತಾ ಇದನ್ನು ಓದಿರ್ತೀವಲ್ವ ಎಲ್ಲರೂ ಈ ಟೇಬಲ್ನ ರಿವೈಸ್ ಮಾಡ್ತೀವಿ. ಸ್ಟಿಲ್ ಈ ಕ್ವಶನ್ ಪದೇ ಪದೇ ಆಗುತ್ತೆ, ಅಂದ್ರೂ ಕೂಡ ವಿದ್ಯಾರ್ಥಿಗಳು ಇದನ್ನ ತಪ್ಪು ಮಾಡ್ತಾರೆ. ಸೊ ಅದೇ ಈ ವಿಶೇಷ ಈ ಒಂದು ಟಾಪಿಕ್ ಇಂದು. ಸೊ ನೋಡಿ, ಏನ್ಷಂಟ್ ಮತ್ತೆ ಮಾಡರ್ನ್ ನೇಮ್ಸ್ ಕೇಳಿದ್ದಾರೆ ನದಿಗಳದ್ದು. ಇಲ್ಲಿ ವಿತಸ್ತಾ ಚೇನಾಬ್, ಅಸ್ಕಿನಿ ಜೇಲಂ, ಪರುಷ್ನಿ ರಾವಿ, ಹಾಗೆ ಯವ್ಯಾವತಿ ಬಿಯಾಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾನೆ ಅಂತಂದ್ರೆ, ವಿತಸ್ತಾ ಜೇಲಮು, ಅಸ್ಕಿನಿ ಚೇನಾಬ್ ಈ ತರ ಉಲ್ಟಾ ಪಲ್ಟಾ ಕೊಟ್ಬಿಟ್ಟಿದ್ದಾನೆ ಕನ್ಫ್ಯೂಸ್ ಮಾಡ್ಲಿಕ್ಕೆ. ಸೊ ಮೊದಲು ಎರಡಂತೂ ಅಲ್ಲ. ಸೊ ಹಾಗಾಗಿ 1, 2 ಇರೋಂಥದ್ದೆಲ್ಲ ಆಪ್ಷನ್ ಅನ್ನು ನೀವು ತೆಗೆದುಬಿಡ್ಬೋದು, ಇರೋದೇ ಒಂದು ಆಪ್ಷನ್. ಸೊ ಅವೆರಡನ್ನ ನೀವು ರಿಮೂವ್ ಮಾಡ್ಬೋದು. ನಂತರ ನಿಮಗೆ ಗೊತ್ತು ಪಾರುಷ್ನಿ ರಾವಿ ಸರಿಯಾಗಿರೋದು ಅಂತ ಹೇಳ್ಬಿಟ್ಟು. ಸೊ ಸರಿಯಾಗಿರೋದು ಅಂತ ಇದೆ. ಆದರೆ
ನಿಮಗೆ ಬಿಯಾಸ್ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಬಿಯಾಸ್ ನದಿ ಸಾಮಾನ್ಯವಾಗಿ ಭಾರತದ ಇದರಷ್ಟು ಹರಿಯೋದಿಲ್ಲ. ಸೊ ಯವ್ಯವಾವತಿ ಅಂತ ಹೇಳಿಬಿಟ್ಟು ಕರೀತಾರೆ ಅನ್ನೋದು ಸ್ವಲ್ಪ ನಿಮಗೆ ಗೊಂದಲವನ್ನು ಈಡು ಮಾಡ್ಬೋದು. ಸೊ ಹಾಗಾದರೆ ಈ ಒಂದು ಪರ್ಟಿಕ್ಯುಲರ್ ನೇಮನ್ನು ನೀವು ಮತ್ತೆ ಕೇಳು ಇರೋದಿಲ್ಲ. ಸೊ ಹಾಗಾಗಿ ಆ ಒಂದು ಇದ್ರ ಬೇಸಿಸ್ ಮೇಲೆ ಈ 4ನೇದು ತಪ್ಪು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಈ 4 ಅನ್ನೋದನ್ನ ನೀವು ಆಪ್ಷನಿಂದ ತೆಗೆದಾಕಿದ್ರೆ ಬಿ ಮತ್ತು ಡಿ ಆಪ್ಷನ್ ಹೋಗಿರುತ್ತೆ, 1 ಆಲ್ರೆಡಿ ಹೋಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 3 ಓನ್ಲಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಟಾಪಿಕನ್ನು ಮತ್ತೊಮ್ಮೆ ರಿವಿಷನ್ ಮಾಡಿ, ಇದನ್ನು ಮಹಾಜನಪದಗಳನ್ನು ಎಲ್ಲವನ್ನ ಪದೇ ಪದೇ ರಿವಿಷನ್ ಮಾಡಿ ಅಂತ ನಮಗೆ ಈ ಪರ್ಟಿಕ್ಯುಲರ್ ಒಂದು ಕಾನ್ಸೆಪ್ಟ್ ಕ್ವಶನ್ ತಿಳಿಸ್ತಾ ಇದೆ. ಸೊ ಈ 3 ಪ್ರಶ್ನೆ ಆಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇದು ಮತ್ತೆ ನೋಡಿ ಆರ್ಕಿಟೆಕ್ಚರ್ ಬಗ್ಗೆ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಯಾವ ಹೇಳಿಕೆಗಳು ಆನ್ ದ ಅಮರಾವತಿ ಸ್ತೂಪ ಆ್ಯಂಡ್ ಇಟ್ಸ್ ರಿಲೀಫ್ ಸ್ಕಲ್ಪ್ಚರ್ ಈಸ್ ಆರ್ ಕರೆಕ್ಟ್ ಅಂತ ಸರಿಯಾಗಿ ಯಾವ್ದಿರೋದನ್ನು ಕೇಳ್ತಾ ಇದ್ದಾರೆ ಅಮರಾವತಿ ಸ್ತೂಪದ ಬಗ್ಗೆ. ಸೊ ಇಟ್ ವಾಸ್ ಲೊಕೇಟೆಡ್ ಇನ್ ದ ಲೋವರ್ ಕೃಷ್ಣ ವ್ಯಾಲಿ. ಸೊ ನಿಮಗೆ ಗೊತ್ತು ಏನು ಪ್ರತಿಷ್ಠಾನ ಪೈತಾನ್ ಅಥವಾ ಅದಕ್ಕಿಂತ ಮುಂಚೆ ಶ್ರೀಕಾಕುಲಂ ಇತ್ತು ರಾಜಧಾನಿ ಶಾತವಾಹನರದು. ಸೊ ಅವರೇ ಆ್ಯಕ್ಚುಲಿ ಕೃಷ್ಣಾ ನದಿ ಕಣಿವೆ ಪ್ರದೇಶದಲ್ಲಿ ಆ್ಯಕ್ಚುಲಿ ಸ್ಥಾಪನೆ ಆಗಿದ್ದಂಥದ್ದು. ಸೊ ಇದು ಅಮರಾವತಿ ಸ್ತೂಪ ಕೃಷ್ಣಾ ಲೋವರ್ ವ್ಯಾಲಿಯಲ್ಲಿ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ನೋಡಿ ಈ ಒಂದು UPSC ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂತಂದರೆ ನಾವು ಬ್ರಾಡ್ ವೇಯಲ್ಲಿ ಯೋಚನೆ ಮಾಡಿದಾಗ ಒಂದೇ ಆನ್ಸರ್ ಸಿಗುತ್ತೆ, ನ್ಯಾರೋ ವೇಯಲ್ಲಿ ಅಂದರೆ ಪರ್ಫೆಕ್ಟಾಗಿ ಇದನ್ನೇ ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೊಂದು ಆನ್ಸರ್ ಸಿಗುತ್ತೆ. ಸೊ 2 ಕೀ ಆನ್ಸರ್ ನಮಗೆ ಆ್ಯಕ್ಚುಲಿ ಸುಮಾರು ಸಂಸ್ಥೆಗಳು ನಿಮಗೆ ಕೊಡ್ತಿರೋದನ್ನು ನೀವು ಗಮನಿಸಿರ್ಬೋದು. ಸೊ ಹಾಗಾಗಿ ಏನು ಮೇ 31ನೇ ತಾರೀಕು ಅಧಿಕೃತ ಕೀ ಉತ್ತರ ಬರುತ್ತೆ. ಸೊ ಅದಕ್ಕೆ ಮೇಲೆ ನೀವು ಡಿಪೆಂಡ್ ಆಗಬೇಕಾಗುತ್ತೆ. ಬಟ್ ಈಗ ನೋಡೋಣ, ಇದನ್ನು ಸ್ವಲ್ಪ ಹೋಲ್ಡಲ್ಲಿ ಇಡೋಣ. ನೆಕ್ಸ್ಟ್ 2ನೇ ಕ್ವಶನ್, 2ನೇ ಸ್ಟೇಟ್ಮೆಂಟ್ ನೋಡಿ. ಇನ್ ಇಂಡಿಯಾ ಇಟ್ ವಾಸ್ ನೆಕ್ಸ್ಟ್ ಓನ್ಲಿ ಟು ದ ಸಾಂಚಿ ಸ್ತೂಪ ಇನ್ ಸೈಜ್ ಅಂತ ಹೇಳ್ಬಿಟ್ಟು. ಅಂದರೆ ಭಾರತದಲ್ಲಿ ಸಾಂಚಿ ಸ್ತೂಪ ಬಿಟ್ಟರೆ ಅಮರಾವತಿ ಸ್ತೂಪನೇ ಅದರ ನೆಕ್ಸ್ಟಲ್ಲಿ ಇದ್ದಿದ್ದು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಅಮರಾವತಿ ಸ್ಕೂಲ್ ಆಫ್ ಸ್ಕಲ್ಪ್ಚರ್ಸ್ ಮೇಡ್ ಲಾಸ್ಟಿಂಗ್ ಇಂಪ್ಯಾಕ್ಟ್. ಯಾಕಂದರೆ ನಿಮಗೆ ಗೊತ್ತು ಗಾಂಧಾರ ಶೈಲಿ ಮತ್ತು ಮಥುರಾ ಶೈಲಿ ಅಂತಿತ್ತು, ಅವೆರಡು ಮಿಶ್ರಣನ ಮಾಡಿ ಅಮರಾವತಿಯಲ್ಲಿ ಸ್ತೂಪವನ್ನು ಮಾಡಿದಂಥದ್ದು. ಸೊ ಇದು ಇಂಪ್ಯಾಕ್ಟ್ ಮಾಡ್ತು ಲೇಟರ್ ಸೌತ್ ಇಂಡಿಯನ್ ಸ್ಕಲ್ಪ್ಚರಲ್ಲಿ, ಹಾಗೆ ಶ್ರೀಲಂಕಾದಲ್ಲಿ, ಹಾಗೆ ಸೌತ್ ಏಷ್ಯಾದಲ್ಲಿ ಇದು ಪ್ರಭಾವವನ್ನು ಬೀರ್ತು ಅಂತ ಹೇಳಿಬಿಟ್ಟು ಸೊ ಇದು ಹೇಳ್ತಾ ಇದೆ. ಸೊ ಈ 3 ಹೇಳಿಕೆಗಳಲ್ಲಿ, ಅದರಲ್ಲೂ ಅಮರಾವತಿ ಸ್ತೂಪದ ಬಗ್ಗೆ ಕೊಟ್ಟಿರುವಂತಹ ಈ 3 ಹೇಳಿಕೆಗಳಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಮೊದಲನೇದು ಗೊತ್ತಿಲ್ಲಪ್ಪ, ಸೊ ಇದು ನನಗೆ ಖಾಲಿ ಬಿಡಿ. 2ನೇದು ನಮಗೆ ಪಕ್ಕಾ ಗೊತ್ತು, ಇದು ಇನ್ಕರೆಕ್ಟ್ ಅಂತ ಹೇಳ್ಬಿಟ್ಟೆ. ಸಾಂಚಿ ಸ್ತೂಪಕ್ಕಿಂತ ನೆಕ್ಸ್ಟ್ ಅಮರಾವತಿ ಸ್ತೂಪನೇ ಇಲ್ಲ. ಹೌದು, ದಕ್ಷಿಣ ಭಾರತದ ದೊಡ್ಡ ಸ್ತೂಪ ಹೌದು, ಬಟ್ ಸಾಂಚಿ ಸ್ತೂಪದ ನೆಕ್ಸ್ಟ್ ಅದೇನಾ ಅಂತಂದರೆ ಅಲ್ಲ ಅಂತ ಹೇಳ್ಬೋದು. ಮತ್ತು ಈ 3ನೇದು ಸರಿಯಾಗಿದೆ, ಹೌದು. ಯಾಕಂದರೆ ಏನು ಗಾಂಧಾರ ಶೈಲಿ ಮತ್ತು ಮಥುರಾ ಶೈಲಿಯನ್ನು ಮಿಶ್ರಣ ಮಾಡಿ ಅಮರಾವತಿ ಸ್ತೂಪ ಮಾಡ್ತಾರೆ. ಸೊ ಇದು ಹೌದು, ನೆಕ್ಸ್ಟು ಪ್ರಭಾವ ಬೀರ್ತು. ಸೊ ಇಲ್ಲಿ 3 ಅಂತ ಇರೋ ಆಪ್ಷನ್ಸಲ್ಲಿ ನೋಡಿ, 2ಅನ್ನು ಎಲಿಮಿನೇಟ್ ಮಾಡಿರೋ 3ನ ನೋಡಿ. ಸೊ ಇವೆರಡನ್ನು ತೆಗೆದು ಬಿಡ್ಬೋದು, 1 ಓನ್ಲಿನ ತೆಗಿಬೋದು. ಸೊ ಸರಿಯಾದ ಉತ್ತರ ಆಗುತ್ತೆ 1 and 3. ಒಂದು ಮತ್ತು ಅವಾಗ 1 ಸರಿ ಅಂತ ಆಗುತ್ತೆ. ಸೊ 1 and 3 ಸರಿಯಾದ ಉತ್ತರ. ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ ಲಾಜಿಕಲಿ, ಅಂದರೆ ನೋಡಿ ಎಕ್ಸಾಮ್ನ ಪಾಸ್ ಮಾಡಲಿಕ್ಕೆ ನಾಲೆಜ್ ಒಂದೇ ಇದ್ದರೆ ಸಾಕಾಗಲ್ಲ ಸ್ನೇಹಿತರೆ, ಅನಾಲಿಟಿಕಲ್ ಸ್ಕಿಲ್. ಸೊ ನಾನು ಸುಮಾರು ಜನ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ಯಾಕಂದರೆ ಯಾರು ಚುರುಕಿರ್ತಾರೋ ಅವ್ರು ಸಾಮಾನ್ಯವಾಗಿ ಅವರೇ ಅತಿ ಹೆಚ್ಚು ಅಂಕಗಳನ್ನು ತೆಗಿತಾ ಇರ್ತಾರೆ. ಸೊ ಕಾರಣ ಏನು ಅಂತಂದರೆ ಅವ್ರಿಗೆ ನಾಲೆಜ್ ಚೆನ್ನಾಗಿದೆ ಅಂತ ಅಲ್ಲ, ಅವರಿಗೆ ಆ ತಾರ್ಕಿಕತೆ ಅಥವಾ ಏನು ಅನಾಲಿಟಿಕಲ್ ಸ್ಕಿಲ್ ಅಂತ ಕರಿತೀವಿ ಅದು ಸ್ವಲ್ಪ ಕರೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅನಾಲಿಟಿಕಲ್ ಸ್ಕಿಲ್ಲನ್ನು ನೀವು ಬೆಳೆಸ್ಕೋಬೇಕು ಪರೀಕ್ಷೆನ ಎದುರಿಸ್ತಾ. ಇವಂದು ನೋಡಿ ನನಗೆ ಅಮರಾವತಿ ಸ್ತೂಪದ್ದು ಈ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ನಾಲೆಜೇ ಇಲ್ಲ ಅಂತ ಅಂದರೂ ಕೂಡ ನಾನು ಆ ಅನಾಲಿಟಿಕಲ್ ಸ್ಕಿಲ್ಲನ್ನು ಬಳಸಿ ಇದಕ್ಕೆ ಉತ್ತರ ಮಾಡಬಲ್ಲೆ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಸ್ಕಿಲ್ಲನ್ನು ನೀವು ಎಕ್ಸಾಮ್ನಲ್ಲಿ ಕಲ್ತ್ಕೋಬೇಕಾಗತ್ತೆ. ಇದು ಪರೀಕ್ಷೆಯಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್, following pairs of king and his dynasty of early history Tamilkam is not correctly matched. ಇಲ್ಲಿ ನಾಟ್ ಅನ್ನೋದನ್ನ ನೀವೇನು ಮಾಡಬೇಕು, ಮಾರ್ಕ್ ಮಾಡ್ಕೊಬಿಡ್ಬೇಕು. ನಾಟ್ ಅಂತ ಕೇಳಿದಾನೆ, ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ನಿಮ್ಗೆ ಕೇಳ್ತಾ ಇದ್ದಾನೆ. ಸೊ ಸೆಂಗುಟುವನ್ ಚೇರ ಇದು ಸರಿಯಾಗಿದೆ. ಉದಯಂಜರಲ್ ಚೋಳ ಇದು ರಾಂಗ್ ಆಗಿದೆ. ನೆಡುಂಜಿಲೇನ್ ಪಾಂಡ್ಯ ಇದು ಸರಿಯಾಗಿದೆ. ಸೊ ಇಲ್ಲಿ ಸರಿಯಾಗಿರೋದು 1 ಮತ್ತು 3. ನೀವು ನೋಡಿದ ತಕ್ಷಣ 1 ಮತ್ತು 3 ಆಪ್ಷನ್ ಸಿಕ್ತು ಅಂತ ರೈಟ್ ಹಾಕಿದ್ರೆ ನೀವು ರಾಂಗ್ ಆಗಿರ್ತೀರಾ. ಯಾಕಂದರೆ ಇಲ್ಲಿ ಸರಿಯಾಗಿ ಮ್ಯಾಚ್ ಆಗದೆ ಇರೋದು ಯಾವುದು ಅಂತ ಕೇಳೋನೆ. ಸರಿಯಾಗಿ ಮ್ಯಾಚ್ ಆಗದೆ ಇರೋದು
2 ಓನ್ಲಿ ಮಾತ್ರ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಇದಕ್ಕೆ. ಸೊ ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ರೀತಿ ನೋಡಿ, ಈ ಸಂಗಮು, ಈ ಚೋಳ ಚೇರ ಪಾಂಡ್ಯ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಸುಮಾರು ಸರಿ ಕ್ವಶನ್ ಕೇಳಿದ್ದಾರೆ ಸಂಗಮ್ ಬಗ್ಗೆ ಅಥವಾ ಚೋಳರ ಬಗ್ಗೆ, ಪಾಂಡ್ಯರ ಬಗ್ಗೆ. ಸೊ ಇದನ್ನು ಗಮನಿಸಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಈ ಕ್ವಶನ್ ನೋಡೋಣ. ಇದು ಮಾಡರ್ನ್ ಹಿಸ್ಟ್ರಿ. ಸೊ ಇಲ್ಲಿ ತನಕ ನಾವು ಏನ್ಷಿಯಂಟ್ ಕ್ವಶನ್ಸ್ನ ಹೆಚ್ಚಾಗಿ ನೋಡಿದ್ವಿ, ಆರ್ಕಿಟೆಕ್ಚರ್ ಕ್ವಶನ್ಸ್ನ ನೋಡಿದ್ವಿ. ಈಗ ಮಾಡರ್ನ್ ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟೆಡ್ ದ ಫಾರ್ಮೇಷನ್ ಆಫ್ ಫಾರ್ವರ್ಡ್ ಬ್ಲಾಕ್ ಬೈ ಸುಭಾಷ್ ಚಂದ್ರ ಬೋಸ್ ಇನ್ 1939? ಸೊ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಫಾರ್ವರ್ಡ್ ಬ್ಲಾಕನ್ನು ಫಾರ್ಮೇಷನ್ ಮಾಡಲಿಕ್ಕೆ 1939ರಲ್ಲಿ ಕಾರಣಗಳಾಯಿತು ಅಂತ ಹೇಳ್ಬಿಟ್ಟು. ಸೊ ಮೊದಲನೇ ನೋಡೋಣ, ಬೋಸ್ ಫೇಲ್ ಟು ವಿನ್ ಕಾನ್ಫಿಡೆನ್ಸ್ ಆಫ್ ಮಹಾತ್ಮ ಗಾಂಧಿ. ಇದು ಗೊತ್ತಿದೆ ಅಲ್ವಾ, ಸಾಮಾನ್ಯವಾಗಿ ಯಾರು ಮಾಡರ್ನ್ ಹಿಸ್ಟ್ರಿ ಓದಿರ್ತೀರಾ ಅಥವಾ ಸಾಮಾನ್ಯವಾಗಿ ಇದ್ರ ಬಗ್ಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಮಹಾತ್ಮ ಗಾಂಧಿ ಮತ್ತು ಬೋಸ್ ನಡುವೆ ಸ್ವಲ್ಪ ಏನಾಗಿತ್ತು, ವೈಚಾರಿಕವಾಗಿ ಸ್ವಲ್ಪ ವಿಭಿನ್ನವಾಗಿತ್ತು. ಸೊ ಇದು ಮೊದಲನೇ ಹೇಳಿಕೆ ಸರಿ ಇದೆ. ಸೊ ಕಾಂಗ್ರೆಸ್ ಲೆಫ್ಟ್ ವಾಸ್ ಡಿಸೊನೇಟೆಡ್ ಆ್ಯಂಡ್ ಫೇಲ್ ಟು ಸಪೋರ್ಟ್ ಬೋಸ್. ಇದು ಸ್ವಲ್ಪ ರಾಂಗ್ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲ, ಕಾಂಗ್ರೆಸ್ನವರು ಒಟ್ಟಾಗೇನೆ ಸುಭಾಷ್ ಚಂದ್ರ ಬೋಸ್ಗೆ ಫೇವರ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ದ ಕಮ್ಯುನಿಸ್ಟ್ ಡಿಡ್ ನಾಟ್ ಸಪೋರ್ಟ್ ಇಸ್ ಎಂಡಿವರ್ಸ್. ಸೊ ನಿಮಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಗೊತ್ತಿದ್ದಿದ್ರೆ ಅವ್ರು ಸ್ವಲ್ಪ ಕಮ್ಯುನಿಸ್ಟ್ಗಿಂತನೂ ಕೂಡ ಸೋಷಿಯಲಿಸ್ಟ್ ಆಗಿ ಸ್ವಲ್ಪ ವಾಲಿದ್ದಾರೆ. ಸೊ ಹಾಗಾಗಿ ಇದು ತುಂಬ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಕಮ್ಯುನಿಸ್ಟ್ ಡಿಡ್ ನಾಟ್ ಸಪೋರ್ಟ್ ಬೋಸ್ ಇನ್ ಇಸ್ ಎಂಡಿವರ್ಸ್ ಅಂತ. ದ ಸಪೋರ್ಟರ್ಸ್ ಆಫ್ ಎನ್ ರಾಯ್ ಆ್ಯಂಡ್ ಸೋಷಿಯಲಿಸ್ಟ್ ಲೀಡರ್ಸ್ ಲೈಕ್ ಜಯಪ್ರಕಾಶ್ ನಾರಾಯಣ್ ಪ್ರಿಫರ್ಡ್ ಕಾಂಗ್ರೆಸ್ ಯೂನಿಟಿ ಟು ಸಪೋರ್ಟಿಂಗ್ ಬೋಸ್. ಇದು ಸರಿಯಾದಿದೆ. ನಾನೇನು ಹೇಳ್ದಲ್ವ, ಸೋಷಿಯಲಿಸ್ಟ್ ಆಗಿ ಸ್ವಲ್ಪ ವಾಲಿದ್ರು ಅಂತ ಹೇಳ್ಬಿಟ್ಟು. ಸೊ ಇದು ಈ ಒಂದು ಸ್ಟೇಟ್ಮೆಂಟ್ ಅದಕ್ಕೆ ಪೂರಕವಾಗಿದೆ. ಸೊ ಹಾಗಾಗಿ 1, 3, 4 ಸರಿಯಾಗಿದೆ. ಸೊ 1, 3, 4 ಇರೋದು ಆಪ್ಷನ್ ಸಿ ಅಲ್ಲಿ. ಸೊ ಇದು ಸ್ವಲ್ಪ ನೀವು ಸ್ವಲ್ಪ ಈಸಿ ಕ್ವೆಶನ್ ಅಂತ ನೀವು ಇದನ್ನ ಹೇಳ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಸೊ ಇದು ಕೂಡ ಒಂದು ಸ್ವಲ್ಪ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುತ್ತೆ. ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬ್ರಿಟಿಷ್ ಪಾಲಿಸಿ ಇನ್ ಅವಧ್ ಇಮಿಡಿಯೇಟ್ಲಿ ಆಫ್ಟರ್ ಅನೆಕ್ಸೇಷನ್ ಇನ್ 1856. ಸೊ ಇದು ಅವಧ್ ಬಗ್ಗೆ ಮಾತಾಡ್ತಾ ಇದೆ. ಅವಧ್ ಬಗ್ಗೆ ಇರೋ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆಫ್ಟರ್ 1856 ಅದರ ಅನೆಕ್ಸೇಷನ್ ಏನಾಗುತ್ತೆ, ಅದನ್ನು ಕಬಳಿಸ್ತಾರೆ ಅಥವಾ ಅದನ್ನು ವಶಪಡಿಸ್ಕೊಳ್ತಾರೆ. ಅದಾದಮೇಲೆ ಬ್ರಿಟಿಷ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ತಾಲೂಕ್ದಾರ್ಸ್ ಬಗ್ಗೆ ಕ್ವಶನ್ ವರ್ ಡಿಸ್ಪೊಸೆಸ್ಡ್ ಆಫ್ ದೇರ್ ಎಸ್ಟೇಟ್ಸ್. ನೋಡಿ, ಹಾಗೆ ನಾನು ಹೇಳಿದ್ನಲ್ವಾ, ಈ ಬಾರಿ UPSC ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವೈಡರ್ ಅಪ್ರೋಚ್, ಒಂದು ನ್ಯಾರೋ ಅಪ್ರೋಚ್ ಅಂತ 2 ಅಪ್ರೋಚ್ನಲ್ಲಿ ನೀವು ಆನ್ಸರ್ ಮಾಡ್ಬೋದು. 2ರಲ್ಲೂ ಬೇರೆ ಬೇರೆ ಉತ್ತರ ಬರುತ್ತೆ. ಈಗ ನೋಡಿ, ಈ ಮೊದಲೇ ಅರ್ಧ ಸ್ಟೇಟ್ಮೆಂಟ್ ಆ್ಯಕ್ಚುಲಿ ಆಗಿ ಸರಿ ಇದೆ. ಏನಂತಂದರೆ, ಈ ತಾಲೂಕ್ದಾರ್ಸ್ ವಾರ್ ಡಿಸ್ಪೋಸೆಸ್ಡ್ ಆಫ್ ದೇರ್ ಎಸ್ಟೇಟ್ಸ್. ಇದು ಹೌದು ಸ್ನೇಹಿತರೆ, ತಮ್ಮ ತಾಲೂಕ್ದಾರಲ್ಲಿ ತಮಗೆ ಹೊಂದಿದಂಥ ಅದನ್ನು ಕಿತ್ಕೊಂಡ್ರು ಅಂತ ಹೇಳ್ಬಿಟ್ಟು. ಆದರೆ ಬಟ್ ಅಲೋಡ್ ಟು ರಿಟೇನ್ ದೇರ್ ಆರ್ಮ್ಸ್ ಆ್ಯಂಡ್ ಫೋರ್ಟ್ಸ್. ಇದು ತುಂಬ ರಾಂಗ್ ಸ್ಟೇಟ್ಮೆಂಟ್ ಸ್ನೇಹಿತರೆ. ಯಾಕಂದರೆ ನಿಮ್ಗೆ ಯಾವತ್ತಾದರೂ ಅನ್ಸುತ್ತಾ ಬ್ರಿಟಿಷರು ಎಲ್ಲ ಲ್ಯಾಂಡನ್ನು ಕಿತ್ಕೊಂಡು ನೀವು ಕೋಟೆನ ಇಟ್ಕೊಳ್ಳಿ, ನೀವು ವೆಪನ್ಸನ್ನು ಇಟ್ಕೊಳ್ಳಿ ಅಂತ ಯಾವತ್ತಾನ ಬಿಟ್ಟಿದ್ದಾರಾ? ಇಲ್ಲ, ಅವ್ರು ಯಾವಾಗಲೂ ಎಲ್ಲದನ್ನು ಕಿತ್ಕೊಳ್ಳೋದನ್ನೇ ನೋಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಆರ್ಮ್ಸ್ ಆ್ಯಂಡ್ ಕೋಟೆಗಳನ್ನು ಅವ್ರ ಹತ್ರ ಬಿಟ್ಟಿದ್ರು ಅಂತ ಹೇಳೋದು ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಈ ಒಂದು ಹಾಫ್ ಆಫ್ ದ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ರೂ ಕೂಡ. ಇನ್ನು the summary revenue settlement was made in 1856 assuming that ತಾಲೂಕ್ದಾರ್ಸ್ ವರ್ ಔಟ್ಸೈಡರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಮಟ್ಟಿಗೆ ಸರಿಯಾಗಿರ್ಬೋದು. ಸೊ ದ ಬ್ರಿಟಿಷ್ ಬಿಲೀವ್ಡ್ ಇನ್ ಟೇಕಿಂಗ್ ರೆವಿನ್ಯೂ ಡೈರೆಕ್ಟ್ಲಿ ಫ್ರಮ್ ದ ಪಿಸೆಂಟ್ಸ್ ಬೈ ರಿಮೂವಿಂಗ್ ದ ತಾಲೂಕ್ದಾರ್ಸ್ ಅಂತ. ಸೊ ನೋಡಿ, ಇಲ್ಲಿ ಅಗೇನ್ ಒಂದು ಸ್ವಲ್ಪ ಇಶ್ಯೂ ಇದೆ ಈ ಒಂದು ಕ್ವಶನಲ್ಲಿ. ಏನು ಅಂತಂದರೆ, ಹೌದು ತಾಲೂಕ್ದಾರ್ನ ರಿಮೂವ್ ಮಾಡಿಬಿಟ್ಟು ಅವರು ಡೈರೆಕ್ಟಾಗಿ ಟ್ಯಾಕ್ಸ್ ತಗೊಳ್ತಾ ಇದ್ರು, ಹೌದು. ಆದರೆ ಈ ಪದ ಬಳಕೆಯನ್ನು ನೋಡಿ, ಡೈರೆಕ್ಟ್ಲಿ ಫ್ರಮ್ ದ ಪಿಸೆಂಟ್, ರೈತರ ಹತ್ರನೇ ನೇರ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡ್ರು ಅನ್ನೋದು ಸರಿ ಇರಲಿಲ್ಲ. ಸೊ ಅವ್ರೇನು ಸುಂಕದ ಕಟ್ಟೆಗಳು ಅಥವಾ ಏನು ಟ್ಯಾಕ್ಸ್ನ ಏನು ಮಾಡ್ಕೊಳ್ತಾ ಇದ್ರು, ಸೊ ಅಲ್ಲಿ ಒಂದು ಕಡೆ ಬಂದು ಕಲೆಕ್ಟ್ ಮಾಡಬೇಕಿತ್ತೆ ಹೊರತು ಡೈರೆಕ್ಟಾಗಿ ಪೆಸೆಂಟ್ಸಿಂದ ತಗೋತಾ ಇರಲಿಲ್ಲ. ಆದರೆ ನೀವು ವೈಡರ್ ಅಪ್ರೋಚ್ ನೋಡಿದ್ರೆ, ಈ ಒಂದು ಕ್ವಶನಿನ ಅಪ್ರೋಚನ್ನು ನೋಡಿದ್ರೆ ಅದು ಸರಿಯಾದ ಉತ್ತರ ಆಗಿತ್ತು. ಹೌದು, ತಾಲೂಕ್ದಾರನ ತೆಗೆದುಬಿಟ್ಟು ಪೆಸೆಂಟ್ಸ್ ಹತ್ರನೇ ನೇರವಾಗಿ ತಗೊಳ್ತಾ ಇದ್ರು ಅನ್ನೋ ಅರ್ಥದಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ನೇಹಿತರೆ, ಈ ಥರ 2 ಅರ್ಥ ಬರೋ ಥರ ಕ್ವಶನ್ಸ್ಗಳನ್ನು ಹೆಚ್ಚಾಗಿ UPSCಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ನಾವು ಸದ್ಯದ ಮಟ್ಟಿಗೆ ಈ 2, 3 ಸರಿಯಾಗಿದೆ ಅನ್ನೋ ಒಂದು ಇದರಲ್ಲೇ ಹೋಗೋಣ. ಸೊ ಆ ಅರ್ಥದಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಆದರೆ ಈ ನಾನು 3ನೇ ಸ್ಟೇಟ್ಮೆಂಟ್ ಹೇಳಿದ್ನಲ್ಲ, ಇದು ಸ್ವಲ್ಪ ಗೊಂದಲ ಇದೆ. ಸೊ ನಾವು ಅಧಿಕೃತ ಉತ್ತರಕ್ಕೆ ಕಾಯಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಅಸರ್ಷನ್. ಮತ್ತೊಂದು ಅಸರ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಜೆನಿಸಿಸ್ ಆಫ್ ಪೊಲಿಟಿಕಲ್ ಅಲಯನ್ಸ್ ಬೇಸ್ಡ್ ಆನ್ ಕಮ್ಯುನಿಟಿ.
ನೋಡಿ, ಜೆನಿಸಿಸ್ ಆನ್ ಪೊಲಿಟಿಕಲ್ ಅಲಯನ್ಸಸ್ based on community lay in every nature of the Montego Chelmsford reforms 1919. ಇದು ಅಗೇನ್ ಇದು ಹಿಸ್ಟ್ರಿ ಕ್ವಶನ್ನೇ ಮತ್ತು ಕಾನ್ಸ್ಟಿಟ್ಯೂಷನಲ್ಲೂ ಆರಂಭದಲ್ಲಿ ಓದ್ತೀರಾ. ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು 1919 ಬರುತ್ತೆ. ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಕಮ್ಯುನಿಟಿ ಬೇಸ್ಡ್ ಆಗಿರುವಂತಹ ಒಂದು ಪೊಲಿಟಿಕಲ್ ಅಲಯನ್ಸಸ್ಗಳನ್ನು ಇದರ ಒಂದು ಇದರಲ್ಲೇ ಇತ್ತು, ಮೂಲ ತತ್ವದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಇದೊಂದು ಅಸರ್ಷನ್ ಅಷ್ಟೇ. ಬಟ್ ಈಗ ಅಸರ್ಷನಿಗೆ ನೋಡಿ ಸಪೋರ್ಟ್ ಮಾಡುವಂಥದ್ದು ಸ್ಟೇಟ್ಮೆಂಟ್ಗಳು ಯಾವುದು ಅಂತ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಮೊದಲನೇದು ನೋಡೋಣ, ರಿಫಾರ್ಮ್ಸ್ ರಿಟೈನ್ಡ್ ಆ್ಯಂಡ್ ಎಕ್ಸ್ಟೆಂಡ್ ದ ಪ್ರಿನ್ಸಿಪಲ್ ಆಫ್ ಸಪರೇಟ್ ಎಲೆಕ್ಟ್ರೋಡ್ಸ್. ಈ ಒಂದು ಪರ್ಟಿಕ್ಯುಲರ್ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಆ್ಯಕ್ಟು ಏನು ಸಪರೇಟ್ ಎಲೆಕ್ಟ್ರೇಟ್ ಬೇಕು ಅಂತ ಅವ್ರೇನು ಡಿವೈಡ್ ಮಾಡ್ಲಿಕ್ಕೆ ಮಾಡಿದ್ರು, ಸೊ ಅದನ್ನು ರಿಟೈನ್ ಮಾಡ್ತು ಮತ್ತು ಎಕ್ಸ್ಟೆಂಡ್ ಮಾಡ್ತು ಅಂತ ಹೇಳ್ತಿದೆ. ಇದು ಸರಿಯಾಗಿದೆ. ಹಾಗೆ ಸಪರೇಟ್ ಎಲೆಕ್ಟ್ರೇಟ್ಸ್ ವರ್ ಸಪೋಸ್ ಟು ಕೌಂಟರ್ ಇಂಡಿಯನ್ ನ್ಯಾಷನಲಿಸಮ್ ವಿಚ್ ವಾಸ್ ಗ್ರೋಯಿಂಗ್ ಸ್ಟ್ರಾಂಗರ್. ಇದು ಕರೆಕ್ಟ್ ಅಲ್ವಾ? ಯಾಕೆ ಸಪ್ರೇಟ್ ಎಲೆಕ್ಟ್ರೋಟ್ ಮಾಡಿದ್ರು ಅಂದರೆ ಭಾರತದಲ್ಲಿ ರಾಷ್ಟ್ರೀಯತೆ ಮೂಡ್ತಾ ಇತ್ತು. ಸೊ ಅದನ್ನು ಹೊಡಿಬೇಕು ಅಂತಂದರೆ ಸಪರೇಟ್ ಎಲೆಕ್ಟ್ರೇಟ್ಸ್ ಮಾಡೋ ಮುಖಾಂತರ ಅವ್ರು ಅದನ್ನು ಮಾಡಿದ್ರು. ಸೊ ಎರಡನೇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ನೋಡಿ, ಡಿಪ್ರೈವ್ಡ್ ಕ್ಲಾಸಸ್ ರ್ಯಾಲಿಡ್ ಅರೌಂಡ್ ದ ಫೇವರ್ಸ್ ಇನ್ಹೆರೆಂಟ್ ದ ಸಪರೇಟ್ ಎಲೆಕ್ಟ್ರೋಡ್ಸ್. ಇಲ್ಲಿ ಪದ ಬಳಕೆಯನ್ನು ಅಗೇನ್ ನೀವು ಗಮನಿಸಬೇಕು. ಇಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಕೊಟ್ಟಿಲ್ಲ ಅಥವಾ ಹಿಂದುಳಿದ ವರ್ಗ ಅಂತ ಕೊಟ್ಟಿಲ್ಲ, ಡಿಪ್ರೈವ್ಡ್ ಕ್ಲಾಸಸ್ ಯಾರಾದರೂ ಆಗಿರ್ಬೋದಲ್ವಾ ಡಿಪ್ರೈವ್ಡ್ ಕ್ಲಾಸಸ್ಸು. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಸ್ವಲ್ಪ ಇಶ್ಯೂ ಇದೆ ಈ ಒಂದು ಪದ ಬಳಕೆಗೋಸ್ಕರ. ಸೊ ಹಾಗಾಗಿ ಅಗೇನ್ ಇದನ್ನು ಸೊ UPS ಅವರು ಯಾವ ಅರ್ಥದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸೋಕ್ಕಾಗಲ್ಲ. ಬಟ್ ಸ್ಟಿಲ್ ಇದನ್ನು ಸರಿಯಾದ ಸ್ಟೇಟ್ಮೆಂಟ್ ಅಂತ ನಾವು ತಗೊಂಡ್ರೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 ಆಗುತ್ತೆ. ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಬಟ್ ಅಗೇನ್ ಥರ್ಡ್ ಸ್ಟೇಟ್ಮೆಂಟ್ ಅಗೇನ್ ಸ್ವಲ್ಪ ಇಶ್ಯೂ ಇದೆ. ಅಗೇನ್ ಬ್ರಾಡರ್ ಅಪ್ರೋಚ್ ಮತ್ತು ನ್ಯಾರೋ ಅಪ್ರೋಚ್ ಮತ್ತು ವೈಡರ್ ಅಪ್ರೋಚಲ್ಲಿ ನಮಗೆ ಬೇರೆ ಬೇರೆ ಆನ್ಸರ್ ಸಿಗುತ್ತೆ. ಬಟ್ ಸ್ಟಿಲ್ ನಾವು ಈ ಒಂದು ಅಪ್ರೋಚ್ನಲ್ಲಿ ಕ್ವಶನ್ನ ಬೇಸಿಸ್ ಮೇಲೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನೋಡಿ ನಮ್ಮ ಕರ್ನಾಟಕದ ಒಂದು ಕ್ವಶನ್ನು. ಸೊ ಖುಷಿ ಆಯಿತು. ಸೊ ಪಂಡಿತ್ ಮಲ್ಲಿಕಾರ್ಜುನ್ ಮನಸೂರ್ ಅವ್ರ ಬಗ್ಗೆ ಪ್ರಶ್ನೆ. ಅವರು ಫೇಮಸ್ ಕ್ಲಾಸಿಕಲ್ ಸಿಂಗರ್ ನಮ್ಮ ಕರ್ನಾಟಕದಿಂದ. ಯಾರು? ಪಂಡಿತ್ ಮಲ್ಲಿಕಾರ್ಜುನ್ ಮನಸೂರ್ ಅವರು. ಅವರು ಯಾವ ಒಂದು ಘರಾಣವನ್ನು ರೆಪ್ರೆಸೆಂಟ್ ಮಾಡಿದ್ರು ಅಂತ ಕ್ವಶನ್. ಸೊ ಇದು ಡೈರೆಕ್ಟ್ ಕ್ವಶನ್. ಜೈಪುರ್ ಘರಾಣ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದು ನೇರ ಪ್ರಶ್ನೆ ಇತ್ತು, ಬಟ್ ನಿಮಗೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಬಗ್ಗೆ ಗೊತ್ತಿರಬೇಕಿತ್ತು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಈ ಕ್ವಶನ್ ಕೂಡ ನೋಡಿ ನೀವು ಈಸಿಯಾಗಿ ಗೆಸ್ ಮಾಡ್ಬೋದಾಗಿತ್ತು. ಇದನ್ನೊಂದು ನೋಡಿ ಹೇಳ್ತೀನಿ. ಇನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಟೆಕ್ಸ್ಟ್ ಡಸ್ ಕ್ಷೇತ್ರ ಪತ್ನಿ ಮಿಸ್ಟ್ರೆಸ್ ಆಫ್ ದ ಲ್ಯಾಂಡ್. ಕ್ಷೇತ್ರ ಪತ್ನಿ ಅನ್ನೋ ಪದ ಎಲ್ಲಿ ಕಂಡು ಬಂದಿತ್ತು, ಒರಿಜಿನೇಟ್ ಆಯಿತು ಅಂತ. ಈಗ ನೋಡಿ, ಅಷ್ಟಾಧ್ಯಾಯಿ ಅನ್ನೋದು ಏನು ಪಾಣಿನಿಯ ಅಷ್ಟಾಧ್ಯಾಯಿ ಇದೆ, ಇದು ಒಂದು ಗ್ರಾಮರ್ ಬುಕ್ ಅಂತ ಗೊತ್ತು. ಬಟ್ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಏನು ಅಂತಂದರೆ ಗ್ರಾಮರ್ ಬುಕ್ಕಲ್ಲಿ ಆ್ಯಕ್ಚುಲಿ ವರ್ಡ್ಸ್ನ ಎಟಿಮಾಲಜಿ ಕೊಟ್ಟಿರ್ತಾರೆ, ಅಂದರೆ ವರ್ಡ್ಸ್ಗಳ ಬಗ್ಗೆ ಹೆಚ್ಚಾಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಈ ಪದಗಳನ್ನು ಬಳಸಿರ್ಬಿಡ್ಬೋದಾ ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆದರೆ ಅರ್ಥಶಾಸ್ತ್ರ ಕೌಟಿಲ್ಯ ಬರೆದಿರೋ ಅದರಲ್ಲೂ ಕೂಡ ಈ ಥರ ತುಂಬ ಅಡ್ಮಿನಿಸ್ಟ್ರೇಟಿವ್ ಟರ್ಮ್ಸನ್ನು ಬರೆದಿದ್ರು. ಸೊ ಆದರೆ ಇವೆರಡೂ ಕೂಡ ಅಲ್ಲ. ಯಾಕಂದರೆ ನೋಡಿ, ಇದು ಒರಿಜಿನೇಟ್ ಎಲ್ಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಬಟ್ ನಿಮಗೆ ನೋಡಿ, ಲೇಟರ್ ವೇದಿಕ್ ಪೀರಿಯಡಲ್ಲಿ ಏನು ಆ್ಯಕ್ಚುಲಿ ಕೃಷಿ ಡೆವಲಪ್ ಆಗುತ್ತೆ. ಆದರೆ ಇಲ್ಲಿ ಕೇಳ್ತಿರೋದು ಋಗ್ವೇದ ಪೀರಿಯಡ್ ಕಾಲದಲ್ಲಿ. ಸೊ ಹಾಗಾಗಿ ಈ ಕ್ಷೇತ್ರ ಪತ್ನಿ ಒರಿಜಿನೇಟ್ ಮೋಸ್ಟ್ಲಿ ಅಲ್ಲೇ ಆಗಿರ್ಬೋದು ಅಂತ ನಾವು ಗಮನಿಸ್ಬೋದು. ಸೊ ಇದು ಋಗ್ವೇದ. ಸೊ ಇವೆರಡಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಅಂದರೆ ಸ್ವಲ್ಪ ವೇದಗಳ ಕಾಲದಲ್ಲೇ ಇದೆ ಅಂತಂದರೆ ಸುಮಾರು ಜನ ಅಥರ್ವ ವೇದ ಅಂತ ಆಪ್ಷನ್ ಹಾಕ್ಬಿಡ್ತೀರ. ಯಾಕಂತಂದರೆ ಲೇಟರ್ ವೇದಿಕ್ ಪೀರಿಯಡಲ್ಲೇ ಕೃಷಿ ಬಂದಿದ್ದು. ಸೊ ಕೃಷಿಗೆ ಅರ್ಥ ಇರೋ ಸಂಬಂಧ ಕ್ಷೇತ್ರ ಪತ್ನಿ ಪದ ಅದಕ್ಕೆ ಬಂದಿರ್ಬೋದು. ಸೊ ಹಾಗಾಗಿ ಅದು ಅಂತ ಅಂದ್ಕೊಂಡಿರ್ಬೋದು. ಆದರೆ ಸರಿಯಾದ ಉತ್ತರ ಋಗ್ವೇದ ಆಗಿರುತ್ತೆ ಸ್ನೇಹಿತರೆ. ಸೊ ಇದನ್ನ ಬೇಕಾದ್ರೆ ಒಂದ್ಸರಿ ವೆರಿಫೈ ಮಾಡಿ. ಆಪ್ಷನ್ ಎ ಋಗ್ವೇದ. ಓಕೆ, ಮುಂದಿನ ಕ್ವಶನ್ ಕೂಡ ಚೆನ್ನಾಗಿದೆ ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕರ್ನಾಟಿಕ್ ಮ್ಯೂಸಿಕ್ ರಾಗಾಸ್ ಇಸ್ ಸಿಮಿಲರ್ ಟು ರಾಗ ಬಿಲಾವಲ್ ಇನ್ ಹಿಂದೂಸ್ತಾನಿ ಮ್ಯೂಸಿಕ್. ನೋಡಿ, ಇದು ಮ್ಯೂಸಿಕ್ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಸರ್. ಹಿಂದೂಸ್ತಾನಿ ಸಂಗೀತ ಅಂತಿದೆ, ಕರ್ನಾಟಿಕ್ ಸಂಗೀತ ಅಂತ ಇದೆ, ಅವೆರಡೂ ಅಂತ ಇದೆ ಅಂತ ಗೊತ್ತು. ಬಟ್ ಅವೆರಡರ ರಾಗಗಳ ಬಗ್ಗೆ ಎಲ್ಲ ನಾಲೆಜೇ ಇಲ್ಲ ಅಂತ ಅಂದರೂ ಕೂಡ ಇದಕ್ಕೆ ಆನ್ಸರ್ ಮಾಡ್ಬೋದು ನೋಡಿ. ಸೊ ರಾಗ ಬಿಲಾವಲ್ ಯಾವುದಕ್ಕೆ ಸಿಮಿಲರ್ ಇದೆ ಅಂತ ನೀವು ಕರ್ನಾಟಿಕ್ ಮ್ಯೂಸಿಕ್ಕನ್ನು ನೀವು ಗಮನಿಸಿದ್ರೆ, ಸೊ ನಾಟ ಭೈರವಿ, ಕಮವರ್ಧಿನಿ, ಅನುಮತೋದಿ ಅಂತ 3 ರಾಗ ಕೊಟ್ಟಿದ್ದಾರೆ. ಮತ್ತು ಧೀರ ಶಂಕರಾಭರಣಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟಿದ್ದು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಆಪ್ಷನ್ ಡಿ ಧೀರ ಶಂಕರಾಭರಂ ರಾಗಕ್ಕೆ ಆ್ಯಕ್ಚುಲಿ ರಾಗ ಬಿಲಾವಲ್ ಸಿಮಿಲರ್ ಇದೆ ಕರ್ನಾಟಿಕ್ ಮ್ಯೂಸಿಕ್ ಮತ್ತು ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಅಂತ ನೀವು ಗಮನಿಸ್ಬೋದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಆರ್ಟಿಫಿಷಿಯಲಿ ಫಿಕ್ಸ್ಡ್ ರುಪಿ ಸ್ಟರ್ಲಿಂಗ್ ಎಕ್ಸ್ಚೇಂಜ್ ರೇಟ್. ನೋಡಿ, ಇದನ್ನು ಆರ್ಟಿಫಿಷಿಯಲಿ ಒಂದು ರುಪಿ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇದನ್ನು ಪ್ರಿಸ್ಕ್ರೈಬ್ ಮಾಡಿದವ್ರು ಯಾರು ಅಂದರೆ
ಹಿಲ್ಟನ್ ಯಂಗ್ ಕಮಿಷನ್ ಆಫ್ 1926. ಸೊ 1926 ಹಿಲ್ಟನ್ ಯಂಗ್ ಕಮಿಷನ್ ಅವರು ಇದನ್ನ ಫಿಕ್ಸ್ ಮಾಡಿದ್ದು. ಇವ್ರು ಇದನ್ನ ಏನಕ್ಕೆ ಮಾಡಿದ್ರು ಅಂತ ಹೇಳ್ಬಿಟ್ಟಿದೆ, ಅಂದ್ರೆ ರುಪಿ ಕನ್ವರ್ಷನ್ ರೇಟ್ ಏನು ಎಕ್ಸ್ಚೇಂಜ್ ರೇಟ್ ಇತ್ತು ಅದನ್ನ ಏನೋ ಇವರ ಒಂದು ಪ್ರಿಸ್ಕ್ರಿಪ್ಷನ್ ಮೇಲೆ ಅಡಾಪ್ಷನ್ ಮಾಡ್ಕೊಂಡಿರುವಂಥದ್ದು ಹಿಲ್ಟನ್ ಯಂಗ್ ಕಮಿಷನ್ 1926. ಹಾಗೆ ಅವರ ಕಾರಣ ಏನು ಅಂತ ಈ ಒಂದು ಕ್ವಶನ್ ನಿಮಗೆ ಸರ್ ನಮಗೆ ಗೊತ್ತೇ ಇಲ್ಲ ಸರ್ ಹಿಲ್ಟನ್ ಯಂಗ್ ಕಮಿಷನ್ ಅಥವಾ ಅದೇನು ರುಪಿ ಸ್ಟರ್ಲಿಂಗ್ ಎಕ್ಸ್ಚೇಂಜ್ ರೇಟ್ ಬಗ್ಗೆ ಮಾಹಿತಿ ಇಲ್ಲ ಸರ್ ಅಂದ್ರೂ ಕೂಡ ಇದನ್ನ ಆನ್ಸರ್ ಮಾಡ್ಬೋದು ನೋಡಿ. ಯಾಕಂತಂದ್ರೆ ಈಗ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಥವಾ ಮೊದಲನೇ ಆಪ್ಷನ್ ನೋಡಿ, ಏಡಿಂಗ್ ದ ಫ್ಲೋ ಆಫ್ ರೆಮಿಟೆನ್ಸಸ್ ಫ್ರಮ್ ಇಂಡಿಯಾ ಆ್ಯಂಡ್ ಮೇಂಟೈನಿಂಗ್ ಇಂಡಿಯಾಸ್ ಕ್ರೆಡಿಟ್ ವರ್ತಿನೆಸ್. ಸೊ ಇಲ್ಲಿ ಕಾರಣ ಏನೇ ಹೇಳ್ತಾ ಇದ್ದಾರೆ ಅಂದರೆ ರೆಮಿಟೆನ್ಸ್ಗಳ ಫ್ಲೋವನ್ನು ಸಪೋರ್ಟ್ ಮಾಡ್ತಾ ಸೊ ಇಂಡಿಯಾ ಮತ್ತು ಇಂಡಿಯಾದ ಕ್ರೆಡಿಟ್ ವರ್ತಿನೆಸ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಸೊ ಅದನ್ನು ಗೋಸ್ಕರ ಇದನ್ನು ಮಾಡಿದ್ರು ಅಂತ. ಎರಡನೇ ನೋಡಿ, ಪ್ರೊವೈಡಿಂಗ್ ಸಪೋರ್ಟ್ ಟು ಇಂಡಿಯನ್ ಇಂಪೋರ್ಟರ್ಸ್. ನಿಮಗನ್ಸುತ್ತಾ ಬ್ರಿಟಿಷ್ ಅವರು ಭಾರತದ ಇಂಪೋರ್ಟರ್ಸಿಗೆ ಸಹಾಯ ಆಗಲಿ ಅಂತ ಇದನ್ನು ಮಾಡಿದ್ರು ಅಂತ ಅನ್ಸುತ್ತಾ? ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಅಲ್ಲ. ಎನ್ಕರೇಜಿಂಗ್ ಎಕ್ಸ್ಪೋರ್ಟ್ ಆಫ್ ಕಾಟನ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ, ಇದು ನಿಮಗೆ ಅಲ್ಲ ಅಂತ ಅನ್ಸುತ್ತಲ್ವಾ? ಯಾಕಂತಂದ್ರೆ ಅವ್ರೇನಾದರೂ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ರೆ ಸೊ ನಮ್ಮ ಈಗ ಉಪ್ಪಿಗೆ ಬಿಡಲಿಲ್ಲ ಅವರು, ಬಟ್ಟೆಗೆ ಬಿಡ್ತಾರಾ? ಇಲ್ಲ. ಸೊ ನೆಕ್ಸ್ಟ್ ನೋಡಿ, ಪ್ರಿವೆಂಟಿಂಗ್ ಡಿಪ್ರಿಸಿಯೇಷನ್ ಆಫ್ ದ ರುಪಿ ಇನ್ ಟರ್ಮ್ಸ್ ಆಫ್ ಗೋಲ್ಡ್, ಇದು ಕೂಡ ಅಲ್ಲ ಸ್ನೇಹಿತರೆ. ಸೊ ಸರಿಯಾದ ಉತ್ತರ ಇದು ಆ್ಯಕ್ಚುಲಿ ನೇರವಾಗಿ ಮಾಡ್ಬೋದು. ಉಳಿದಿರೋ ಆಪ್ಷನ್ಸ್ಗಳನ್ನು ನೋಡಿ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ ಆಪ್ಷನ್ ಎ. ಓಕೆ. ಸೊ ಸ್ನೇಹಿತರೆ ಈಗ ಈ ಥರ ಕ್ವಶನ್ಸ್ಗಳೇ ನಾವು ಹೆಚ್ಚಾಗಿ ನೋಡಿರೋವಂಥದ್ದು. ಈಗ ಇನ್ನೊಂದು ಥರ ಕ್ವಶನ್ಸನ್ನು ನೋಡೋಣ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮೊದಲು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಹೇಳಿಕೆಯನ್ನು ನೋಡೋಣ. ಪಾಲಿ ಟೆಕ್ಸ್ಟ್ಸ್ contain first definite references to coins ಕಹಾಪಾಣ, ನಿಕ್ಕ, ಕಂಸ, ಕಕೈನಿಕ ಅಂತ ಹೇಳಿಬಿಟ್ಟು. ಸೊ ಪಾಲಿ ಟೆಕ್ಸ್ಟ್ಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ರೆಫರೆನ್ಸಸ್ಗಳಿದ್ದಾವೆ ಅಂತ ನಾಣ್ಯಗಳ ಬಗ್ಗೆ. ನಂತರ ದ ಲಿಟರರಿ ಎವಿಡೆನ್ಸ್ ಫ್ರಮ್ ಪಾಲಿ ಟೆಕ್ಸ್ಟ್ ಈಸ್ ಕೊರೋಬರೇಟೆಡ್ ಬೈ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಆಫ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಫ್ರಮ್ ಮೆನಿ ಸೈಡ್ಸ್ ಮೋಸ್ಟ್ ಆಫ್ ದ ಮೇಡ್ ಆಫ್ ಸಿಲ್ವರ್ ಅಂತ ಹೇಳ್ಬಿಟ್ಟು. ಅಂದರೆ ಈ ಲಿಟರರಿ ಎವಿಡೆನ್ಸ್ ಏನು ಪಾಲಿಟೆಕ್ಸ್ ಸಿಕ್ಕಿದೆ ಅದು ಆರ್ಕಿಯಾಲಜಿಕಲಿ ಕೂಡ ಪ್ರೂವ್ ಆಗಿದೆ, ನಮಗೆ ಪಂಚ್ ಮಾರ್ಕ್ ಕಾಯಿನ್ ಸಿಕ್ಕಿರೋದ್ರಿಂದ ಅಂತ ಎರಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಕ್ವಶನ್ ಈ ಹೇಳಿಕೆ ಮೇಲಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಸ್ಟೇಟ್ಮೆಂಟ್ಗಳ ಬಗ್ಗೆ. ಸೊ ಅಸೋಸಿಯೇಟೆಡ್, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಅಸೋಸಿಯೇಟೆಡ್ ವಿತ್ ಇಟ್ ಅಂತ. ಸೊ ಮೊದಲನೇದು ನೋಡಿ, ಎಮರ್ಜೆನ್ಸ್ ಆಫ್ ಅರ್ಬನ್ ಲೈಫ್. ಎರಡನೇದು ಟ್ರಾನ್ಸಿಷನ್ ಟು ಮನಿ ಎಕಾನಮಿ. ನೋಡಿ ಇದು ಕೂಡ ಅಗೇನ್ UPSC ಏನು ಮಾಡ್ಬಿಟ್ಟಿದೆ ಅಂದರೆ ಬ್ರಾಡರ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಒಂದೇ ಆನ್ಸರ್ ಬರುತ್ತೆ, ನ್ಯಾರೋ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಒಂದೇ ಆನ್ಸರ್ ಬರುತ್ತೆ. ಸೊ ನೋಡಿ, ಎಮರ್ಜೆನ್ಸ್ ಆಫ್ ಅರ್ಬನ್ ಲೈಫ್ ಅಂದರೆ ಏನು? ನಿಮ್ಗೆ ಅನ್ಸ್ದಂಗೆ ಅರ್ಬನ್ ಲೈಫ್ ಅಂದರೆ ಏನು ಹೇಳಿ? ಸ್ವಲ್ಪ ನಗರೀಕರಣ ಆಗೋದು, ಅರ್ಬನೈಸೇಷನ್ ಆಗೋದೇ ಅರ್ಬನ್ ಲೈಫ್ ಅಲ್ವಾ? ಸೊ ಈ ನಾಣ್ಯಗಳು ಕಾಯಿನ್ಸ್ಗಳು ಮೊದಲು ಇರಲಿಲ್ವಾ? ಇದ್ವು. ಹಾಗಾದರೆ ಅದರಿಂದ ನಾವು ಇದನ್ನು ಹೇಳ್ಬೋದಾ ಅಂತ ಅಂದರೆ ಸೊ ಇದು ಸ್ವಲ್ಪ ನಮಗೆ ಡೌಟ್ಫುಲ್ ಅನಿಸುತ್ತೆ. ಟ್ರಾನ್ಸಿಷನ್ ಆಫ್ ಮನಿ ಟು ಮನಿ ಎಕಾನಮಿ ಅಂದರೆ ಮೊದಲು ಮನಿ ಎಕಾನಮಿ ಟ್ರಾನ್ಸಿಷನ್ ಆ ಥರ ಏನಿಲ್ಲ, ಯಾಕಂತಂದರೆ ಮೊದಲಿಂದನೂ ಮನಿ ಎಕಾನಮಿ ಇತ್ತು. ಸೊ ಅದೇ ಅಲ್ವಾ? ಸೊ ಅದನ್ನು ಟ್ರಾನ್ಸಿಷನ್ ಆಯಿತು ಅಂತಲೂ ಕೂಡ ಏನು ಹೇಳಲಿಕ್ಕೆ ಬರಲ್ಲ. ಬಟ್ ಸ್ಟಿಲ್ ಇದಕ್ಕೆ ಎರಡು ಆಪ್ಷನ್ ಇರೋದ್ರಿಂದ ನಾವು ಬ್ರಾಡರ್ ವೇಯಲ್ಲಿ ನಾವು ಯೋಚನೆ ಮಾಡಿದ್ರೆ ಇದಕ್ಕೆ ಆಪ್ಷನ್ ಸಿ ಆಗುತ್ತೆ. ಬಟ್ ಏನು ಅರ್ಬನೈಸೇಷನ್ ನಮಗೆ ಡೌಟ್ಫುಲ್ ಅಂತ ಹೇಳಿದ್ನಲ್ವಾ, ಹಾಗೇನಾದರೂ ನಾವು ಕನ್ಸಿಡರ್ ಮಾಡಿದ್ರೆ ಆಪ್ಷನ್ 2 ಸರಿಯಾಗುತ್ತೆ. ಸೊ ಹಾಗಾಗಿ ಇದನ್ನ ಅಧಿಕೃತ ಉತ್ತರ ಬರೋ ತನಕ ಅಥವಾ ಅವರ ವಿಷಯ ಏನು ಎಕ್ಸ್ಪ್ಲನೇಷನ್, ಯಾಕಂದರೆ ಈ ಥರದನ್ನ ನೀವು ರೆಪ್ರೆಸೆಂಟ್ ಕೂಡ ಮಾಡ್ಲಿಕ್ಕೆ ಬರಲ್ಲ ಪೋರ್ಟಲ್ನಲ್ಲಿ. ಯಾಕಂತಂದರೆ ಇದಕ್ಕೆ ಏನಂತ ಕೊಡ್ತೀರಾ ಅವ್ರು, ನಾವು ಹಿಂಗೆ ಹೇಳಿದ್ರೆ ಹಂಗಲ್ಲ, ಹಂಗಲ್ಲ ಅಂತ ಹೇಳಿದ್ರೆ ಹಿಂಗಲ್ಲ ಅಂತ ಅವ್ರು ವಾದ ಮಾಡ್ಬೋದು. ಹಾಗಾಗಿ ಸೊ ಈ ಥರ ಕ್ವಶನ್ಸ್ಗಳನ್ನು ಹೆಚ್ಚಾಗಿ ನಾವು ಈ ಬಾರಿ UPSCಯಲ್ಲಿ ಕಂಡು ಬರ್ಬೋದು. ಸೊ ನಾನು ಅದಕ್ಕೆ ಎರಡು ಆನ್ಸರ್ ಕೊಟ್ಟಿದ್ದೀನಿ. ವೈಡರ್ ಅಪ್ರೋಚ್ ಆಗಿದ್ರೆ ಸಿ ಆನ್ಸರು, ನ್ಯಾರೋ ಅಪ್ರೋಚ್ ಆಗಿದ್ರೆ ಬಿ ಆನ್ಸರು ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಎಂಥ ಖುಷಿಯಾದ ವಿಚಾರ, ನಮ್ಮ ಕರ್ನಾಟಕ ಇತಿಹಾಸದ ಕ್ವಶನ್ನ UPSCಯಲ್ಲಿ ನಾವು ಗಮನಿಸ್ಬೋದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಟೆಂಪಲ್ಸ್ ಹ್ಯಾವ್ ನಾಗರ ಶೈಲ್ ಶಿಖರ. ಸೊ ನಾಗರ ಶೈಲಿಯ ಶಿಖರಗಳು ನಾವು ಯಾವ ಒಂದು ಟೆಂಪಲ್ಸ್ಗಳಲ್ಲಿ ನೋಡ್ಬೋದು ಅಂತ. ಸೊ ಸಾಮಾನ್ಯವಾಗಿ ನಾನು ನಿಮಗೆ ಹೇಳಿದ್ದೀನಿ ಏನು ಅಂತಂದರೆ, ಒಂದು ನೋಡಿ ಜಗತಿ ಇರುತ್ತೆ ಅಥವಾ ಜಗಲಿ ಇರುತ್ತೆ, ಗರ್ಭಗುಡಿ ಇರುತ್ತೆ, ರಂಗಮಂಟಪ ಇರುತ್ತೆ, ಮುಖಮಂಟಪ ಇರುತ್ತೆ. ಸೊ ಏನು ಪ್ರತಿ ಸರಿ ಗರ್ಭಗುಡಿ ಮೇಲೆ ಗೋಪುರ ಇರುತ್ತೆ, ಅದ್ರ ಮೇಲೆ ಕಳಶ ಇರುತ್ತೆ. ಸೊ ಈ ರೀತಿ ನಾವು ಟೆಂಪಲ್ಸ್ಗಳನ್ನು ನೋಡಿದ್ದೀವಿ. ಇದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಚೇಂಜ್ ಮಾಡೋದ್ರಿಂದ ನಾವೇನು ಮಾಡಿದ್ದೀವಿ, ಟೆಂಪಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಬೇರೆ ಬೇರೆ ಶೈಲಿ ಅಂತ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಶಿಖರ ಇರುತ್ತಲ್ವಾ ಗರ್ಭಗುಡಿ ಮೇಲೆ, ಅದು ನಾಗರ ಶೈಲಿಯಲ್ಲಿ ಇರುತ್ತೆ. ಅಂದರೆ ನಾಗರ ಸ್ಟೈಲ್ ಆಫ್ ಅಲ್ಲಿ ನೀವು ನಾರ್ತ್ ಇಂಡಿಯನ್ ಟೆಂಪಲ್ಸ್ನಲ್ಲಿ ನೋಡುವಂಥ ಶಿಖರಗಳನ್ನು ಈ ಕೆಳಗಿನ ಯಾವ ದೇವಾಲಯಗಳಲ್ಲಿ ನೀವು ನೋಡ್ಬೋದು ಅಂತ.
ಬಟ್ ಇಲ್ಲಿ ನೀವು ನೋಡಿದ್ರೆ ನಮ್ಮ ಐಹೊಳೆ, ನಮ್ಮ ಬಾದಾಮಿ, ನಮ್ಮ ಪಟ್ಟದಕಲ್ಲಿನ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೀವೆಲ್ಲರೂ ಐಹೊಳೆ, ಬಾದಾಮಿ, ಪಟ್ಟದಕಲ್ಲನ್ನು ನೋಡಿರ್ತೀರಾ. ಅಲ್ಲಿ ಕೂಡ ಈ ಥರ ನಾಗರ ಶೈಲಿಯ ಒಂದು ಶಿಖರಗಳನ್ನು ನೋಡಿರ್ತೀರಾ. ಅಂದರೆ ದ್ರಾವಿಡ ಶೈಲಿ ಅಂದರೆ ಗೋಪುರ ನೀವು ನೋಡಿರ್ತೀರಾ. ತಮಿಳುನಾಡು ದೇವಾಲಯಗಳೆಲ್ಲ ನೋಡಿರ್ತೀರಾ, ದೊಡ್ಡ ದೊಡ್ಡ ಗೋಪುರ, ಅದು ನಮ್ಮ ದ್ರಾವಿಡ ಶೈಲಿ. ಆದರೆ ಸ್ವಲ್ಪ ಒಂದೇ ಥರ ಹಿಂಗೆ ಇರುವಂಥದ್ದು ಶಿಖರಗಳನ್ನು ನಾಗರ ಶೈಲಿ ಅಂತೀವಿ, ನಾರ್ತ್ ಇಂಡಿಯನ್ ಸ್ಟೈಲ್ ಆಫ್ ಟೆಂಪಲ್ಸ್. ಸೊ ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಡಿಫ್ರೆನ್ಸ್ ಇರೋದ್ರಿಂದ ಇಲ್ಲಿ ನಮ್ಮ ಅಫ್ಕೋರ್ಸ್ ನಿಮಗೆ ಇದು ಸೌತ್ ಇಂಡಿಯಾದಲ್ಲಿದೆ ದ್ರಾವಿಡ ಶೈಲಿ ಅಂತ ನೀವು ಹೇಳ್ಬೋದು. ಆದರೆ ಅಲ್ಲ, ಯಾಕಂತಂದರೆ ನಮ್ಮ ಒಂದು ಬಾದಾಮಿ ಚಾಲುಕ್ಯರು ಏನು ಮಾಡ್ತಾರೆ, ಈ ನಾಗರ ಶೈಲಿ ಮತ್ತು ನಮ್ಮ ದ್ರಾವಿಡ ಶೈಲಿಯನ್ನು ಮಿಶ್ರಣ ಮಾಡಿ ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ವಿಭಿನ್ನವಾಗಿ ಮಾಡ್ತಾರೆ. ಸೊ ಹಾಗಾಗೇನೆ ಪಟ್ಟದಕಲ್ಲಿನಲ್ಲಿ ಯಾಕೆ ಅದು ವಿಶ್ವ ಪಾರಂಪರಿಕ ತಾಣ ಅಂತಂದರೆ, ಐಹೊಳೆ ಅಲ್ಲ, ಬಾದಾಮಿ ಅಲ್ಲ, ಪಟ್ಟದಕಲ್ಲು ಯಾಕೆ ವಿಶ್ವ ಪಾರಂಪರಿಕ ತಾಣ, ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಂದರೆ ಅಲ್ಲಿ ನೀವು ನಾಗರ ಶೈಲಿ ದೇವಾಲಯಗಳನ್ನು ನೋಡ್ಬೋದು, ದ್ರಾವಿಡ ಶೈಲಿ ದೇವಾಲಯಗಳನ್ನು ನೋಡ್ಬೋದು. ಅವೆರಡೂ ಮಿಶ್ರಿತವಾಗಿರುವಂತಹ ಒಂದು ವೇಸರ ಸ್ಟೈಲ್ ಆಫ್ ಟೆಂಪಲ್ಸ್ ಅನ್ನು ಕೂಡ ನೀವು ನೋಡ್ಬೋದು. ಸೊ ಈಗ ಹಾಗಾದರೆ ಆನ್ಸರ್ ಏನು ಸರ್ ಇದಕ್ಕೆ? ನಾವು ಎಲ್ಲೆಲ್ಲಿ ನಾಗರ ಶೈಲಿ ಒಂದು ಇದನ್ನು ನೋಡ್ತೀವಿ ಅಂತಂದರೆ, ಇಲ್ಲಿ ನೋಡಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ನಮಗೆ ಕರ್ನಾಟಕದಲ್ಲಿದೆ. ಸೊ ಇದನ್ನು ನಾವು ಕಂಡುಹಿಡಿಬೋದು. ಆದರೆ ದಿಯೋಗರ್ ಅನ್ನೋದು ಕೇಳಿಲ್ಲ ಅಂತ ಅನ್ಕೋಣ. ಅಂದ್ರೂ ಕೂಡ ನೋಡಿ, ವಿರೂಪಾಕ್ಷ ಟೆಂಪಲ್ ಆ್ಯಕ್ಚುಲಿ ನೀವು ನೋಡಿದರೆ ಅದು ದ್ರಾವಿಡ ಶೈಲಿಯ ದೇವಸ್ಥಾನ. ಸೊ 4ನೇದಂತೂ ಅಲ್ಲ. ಸೊ 4ನೇದು ಅಲ್ಲ ಅಂತಂದರೆ ಆಪ್ಷನ್ ಡಿನ ನೀವು ತಕ್ಷಣ ಎಲಿಮಿನೇಟ್ ಮಾಡಿಬಿಡ್ಬೋದು. ಸೊ ಇನ್ನು ಮಾಲೆಗಿತ್ತಿ ಶಿವಾಲಯ ಬಾದಾಮಿಯಲ್ಲಿ ಏನು ನೋಡಿದ್ದೀರಾ, ಇದು ಕೂಡ ನಿಮಗೆ ನಾಗರ ಶೈಲಿ ದೇವಾಲಯಗಳು ಬರೋದಿಲ್ಲ. ಸೊ ಹಾಗಾಗಿ 1ಅನ್ನು ಕೂಡ ನೀವು ಎಲಿಮಿನೇಟ್ ಮಾಡ್ಬೋದು. ಈಗ ನಿಮಗೆ ಏನಾಗ್ಬಿಡುತ್ತೆ ಸರ್, 2 and 3 ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಈಗ ನಿಮಗೆ ಅಫ್ಕೋರ್ಸ್ ನಿಮಗೆ ದಿಯೋಗರ್ ಬಗ್ಗೆ ಗೊತ್ತೇ ಇಲ್ಲ ಅನ್ಕೊಳ್ಳೋಣ. ಸೊ ಆವಾಗ ಐಹೊಳೆ ದೇವಸ್ಥಾನ ನಿಮಗೆ ಕಾಪಾಡುತ್ತೆ. ನೋಡಿ, ಹುಚ್ಚಮಲ್ಲಿ ಗುಡಿ ಏನಿದೆ ಐಹೊಳೆಯಲ್ಲಿ, ಇದು ಆ್ಯಕ್ಚುಲಿ ನಾಗರ ಶೈಲಿಯ ಶಿಖರ ಇರುವಂಥದ್ದು ಅಥವಾ ಏನೋ ಒಂದು ಆರ್ಕಿಟೆಕ್ಚರ್ ಇರುವಂಥದ್ದು. ಸೊ ಹಾಗಾಗಿ ನಿಮಗೆ ಪಕ್ಕಾ ಗೊತ್ತು, 2 ಅಂತೂ ಹೌದು ಅಂತ ನಿಮಗೆ ಪಕ್ಕಾ ಗೊತ್ತಿದ್ದಿದ್ರೆ ನೀವು 3 ಕೂಡ ಇಲ್ಲಿ ನೋಡಿ ಆಪ್ಷನಲ್ಲಿ 2 and 3 ಮಾತ್ರ ಇದೆ. ಸೊ ಇದು ಸರಿಯಾದ ಉತ್ತರ ಅಂತ ನೀವು ಹಾಕ್ಬಿಡ್ಬೋದು. ಅಕಸ್ಮಾತ್ ನಿಮಗೆ ಐಹೊಳೆ ಟೆಂಪಲ್ ಬಗ್ಗೆನೂ ಗೊತ್ತಿರಲಿಲ್ಲ ಅಂದರೆ ಆಗ ನಿಮಗೆ ಎಕ್ಸಾಮಲ್ಲಿ ಸಮಸ್ಯೆ ಬರ್ತಾ ಇತ್ತು. ಸೊ ಹಾಗಾಗಿ ನೋಡಿ, ನಮ್ಮ ಕರ್ನಾಟಕ ಇತಿಹಾಸದ ಒಂದಿಷ್ಟು ದೇವಾಲಯಗಳ ಬಗ್ಗೆ ಪ್ರಶ್ನೆ ನೋಡಿ ಸ್ವಲ್ಪ ಖುಷಿ ಆಯಿತು ಸ್ನೇಹಿತರೆ. ಇದು ಆಪ್ಷನ್ ಬಿ ಆಗಿರುತ್ತೆ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆನ ನೋಡೋಣ. ಅಮಾಂಗ್ ದ 4 ಮೇನ್ ಫಾರಮ್ಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಅಂದರೆ ಒಂದು ಎಕ್ಸಿಸ್ಟೆನ್ಸ್ ಇರುವಂಥ ಜೈನ ಧರ್ಮದ ಬಗ್ಗೆ ಕೇಳಿ. ನಾನು ಹೇಳ್ದಲ್ಲ, ಈ ಬಾರಿ UPSC ಎಕ್ಸಾಮಲ್ಲಿ ಬೌದ್ಧ ಧರ್ಮ, ಜೈನ ಧರ್ಮ ಕೇಳಿಬಿಟ್ಟು ವಿದ್ಯಾರ್ಥಿಗಳಿಗೆ ತುಂಬ ಇದು ಕಷ್ಟವನ್ನು ಮಾಡಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್, ಯಾವುದನ್ನು ಇನ್ಕ್ಲೂಡ್ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ದೇವ, ಮನುಷ್ಯ, ತಿರಿಯಂಚ ಅಥವಾ ಯಕ್ಷ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಜೈನ ಧರ್ಮದಲ್ಲಿ ದೇವರಿದ್ದಾರೆ, ಮನುಷ್ಯರಿದ್ದಾರೆ, ಅನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ ಇದ್ದಾರೆ, ಆದರೆ ಯಾರಿಲ್ಲ, ಡೆಮಿಗಾಡ್ಸ್ ಇಲ್ಲ, ಅಂದರೆ ಯಕ್ಷಗಳಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಇದು ನೋಡಿ ತುಂಬ ಚೆನ್ನಾಗಿದೆ ಕ್ವಶನು. ಹಳ್ಳಿಸಲಾಸ್ಯ ಪೇಂಟಿಂಗ್ ಇನ್ ಬಾಗ್ ಕೇವ್ಸ್ ರೆಪ್ರೆಸೆಂಟ್, ಬಾಗ್ ಗುಹೆಗಳಲ್ಲಿ ಕಂಡುಬರುವಂತಹ ಹಳ್ಳಿಸಲಾಸ್ಯ ಪೇಂಟಿಂಗ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಒಂದು ಡ್ಯಾನ್ಸ್ ಬಗ್ಗೆ, ಅಥವಾ ಬುದ್ಧ ಇನ್ ಮೆಡಿಟೇಷನ್ ಪೋಸ್ ಬಗ್ಗೆ, ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿರುವಂಥದ್ರ ಬಗ್ಗೆ, ಅಥವಾ ಸಮುದ್ರ ಮಂಥನದ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ಬಾಗ್ ಕೇವಲ ಇಲ್ಲಿ ನೋಡಿ, ನಮಗೊಂದು ಸಿಂಪಲ್ ಒಂದು ಲಾಜಿಕ್ ಹೇಳ್ತೀನಿ. ಸೊ ಲಾಸ್ಯ ಅಂದರೆ ಡ್ಯಾನ್ಸ್ ಅಂತ ನಿಮಗೆ ಗೊತ್ತಿದೆ. ಸೊ ಹಳ್ಳಿಸಲಾಸ್ಯ ಪೇಂಟಿಂಗ್ ಮೋಸ್ಟ್ ಪ್ರಾಬೆಬಲಿ ಡ್ಯಾನ್ಸ್ಗೆ ಸಂಬಂಧಪಟ್ಟಿದೆ ಅಂತ ನೀವೇನಾದರೂ ಕಂಡುಹಿಡ್ಕೊಂಡ್ರೆ ನಿಮಗೆ ಸರಿಯಾದ ಉತ್ತರ ಸಿಕ್ಬಿಡುತ್ತೆ. ಆ ಜಾಯಸ್ ಫೋಕ್ ಡ್ಯಾನ್ಸ್ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ಕ್ವಶನು. ಸೊ ಇದು ಕೂಡ ಒಂದು ಅದ್ಭುತವಾದ ಕ್ವಶನ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಯೂಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ಸ್ ಇನ್ ಇಂಡಿಯಾ. ಸೊ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಹೇಳಿಕೆಯನ್ನು ನೋಡೋಣ. ದ ಅರ್ಲಿಯೆಸ್ಟ್ ಎಪಿಗ್ರಾಫಿಕ್ ಯೂಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ in India was found in ಮನ್ಕನಿ ಪ್ಲೇಟ್ಸ್ ಫ್ರಮ್ ಗುಜರಾತ್. ಸೊ ಮನ್ಕನಿ ಪ್ಲೇಟ್ಗಳೇನಿದ್ದಾವೆ, ಸೊ ಅದು ಮುಂಚೆಯ ಶಾಸನಗಳಲ್ಲಿ ಸಿಕ್ಕಿರುವಂಥದ್ದು ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ಸ್ ಬಗ್ಗೆ ಅಂತ. ಸೊ ಎರಡನೇದು, ಇನ್ ದ 9th century ಪ್ಲೇಸ್ ವ್ಯಾಲ್ಯೂ ಬಿಕಮ್ ಜನರಲ್ ಇನ್ ಇನ್ಸ್ಕ್ರಿಪ್ಷನ್ ಆಲ್ ಓವರ್ ಇಂಡಿಯಾ. ಅಂದರೆ 9ನೇ ಶತಮಾನದಷ್ಟೊತ್ತಿಗೆ ಪ್ಲೇಸ್ ವ್ಯಾಲ್ಯೂಗಳು ಎಲ್ಲ ಶಾಸನಗಳು ನಾವು ಕಂಡು ಬಂದ್ವಿ ಅಂತ. ಸೊ ಪ್ಲೇಸ್ ವ್ಯಾಲ್ಯೂ ಹ್ಯಾವ್ ಬಿನ್ ಫೌಂಡ್ ಇನ್ ಸ್ಯಾನ್ಸ್ಕ್ರಿಟ್ ಇನ್ಸ್ಕ್ರಿಪ್ಷನ್, ಅಂದರೆ ಸಂಸ್ಕೃತ ಶಾಸನಗಳಿಗೆ, ಇನ್ ಸೌತ್ ಈಸ್ಟ್ ಏಷ್ಯಾ ಆ್ಯಂಡ್ ಈಸಿಲಿ ಅರ್ಲಿ ಆಸ್ ಅ 7th century. ಸೊ 7ನೇ ಶತಮಾನದಲ್ಲೂ ನಾವು ಕಂಡು ಬಂದಿದ್ದೀವಿ ಅಂತ. ಸೊ ಇಲ್ಲಿ ನಮಗೇನು ಕೇಳ್ತಾ ಇದ್ದಾರೆ ಅಂದರೆ,
ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದೇನು ಹೇಳ್ತಾ ಇದ್ದಾರೆ ಅಂದರೆ, ಗುಜರಾತ್ನಲ್ಲಿ ಸಿಕ್ಕಿರುವ ಮನಕನಿ ಪ್ಲೇಟ್ಸ್ ಏನು ಸ್ವಲ್ಪ 596 ಆ ಟೈಮ್ನಲ್ಲಿರುವಂಥ ಅದರಲ್ಲೇ ಕಂಡು ಬಂದಿದೆ ಅಂತ. ಇನ್ನೊಂದು ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ, 9ನೇ ಶತಮಾನದ ಆಲ್ಮೋಸ್ಟ್ ಎಲ್ಲ ಶಾಸನಗಳಲ್ಲೂ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ನ ನಾವು ನೋಡಿದ್ದೀವಿ ಅಂತ. ಮೂರನೇದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸಂಸ್ಕೃತ ಶಾಸನಗಳಲ್ಲಿ ಏನು ಕಂಡು ಬಂದಿದೆ ಅದು ಸೌತ್ ಈಸ್ಟ್ ಏಷ್ಯಾ ಮತ್ತು 7ನೇ ಶತಮಾನದ ತನಕನೂ ಒಂದರಲ್ಲಿ ಕಂಡು ಬಂದಿದೆ ಅಂತ. ಸೊ ಸಾಮಾನ್ಯವಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು 3 ಆಗಿರುತ್ತೆ ಸ್ನೇಹಿತರೆ. ಸೊ ಆಪ್ಷನ್ ಡಿ 1, 2, 3 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನಾನು ಹೇಳ್ತಿರೋದು ಈ ಥರದ್ದೇ ಸ್ನೇಹಿತರೆ. ಈ ಬಾರಿಯ UPSCಯಲ್ಲಿ ಕೇಳಿರುವಂಥ ಹೊಸ ರೀತಿಯ ಪ್ರಶ್ನೆ ಇದೇ ಆಗಿತ್ತು. 3 ಸ್ಟೇಟ್ಮೆಂಟ್ ಕೊಡ್ತಾನೆ, ಆ 3 ಸ್ಟೇಟ್ಮೆಂಟಿಗೆ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಈ ಸ್ಟೇಟ್ಮೆಂಟು ಮೇಲ್ಗಡೆ ಇರೋ ಸ್ಟೇಟ್ಮೆಂಟಿಗೆ ಹೆಂಗೆ ಅದಾಗ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆಯೋ ಅಥವಾ ಎಂಪರಿಕಲಿ ಸಪೋರ್ಟ್ ಮಾಡ್ತಾ ಇದೆಯೋ, ಈ ಥರ ಒಂದು ಲಾಜಿಕಲ್ ರೀಸನಿಂಗ್ ಇನ್ಫರೆನ್ಸ್ ಕ್ವಶನನ್ನು ಕೊಟ್ಬಿಟ್ಟಿಯಾನೆ. ಸೊ ಆ್ಯಕ್ಚುಲಿ ನೋಡಿ, ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ನಿಮಗೆ ಹಿಸ್ಟ್ರಿ ನಾಲೆಜ್ ಇರಬೇಕಾ? ಬೇಡ, ನಿಮಗೆ ಕೇವಲ ಲಾಜಿಕಲ್ ರೀಸನಿಂಗ್ ಥಿಂಕ್ ಮಾಡೋ ಅನಾಲಿಟಿಕಲ್ ಸ್ಕಿಲ್ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು. ಸೊ ನೋಡೋಣ. Consider the following statements regarding the archaeological findings of Harappan towns ಅಂತ ಹೇಳ್ಬಿಟ್ಟು. ಸೊ ಹರಪ್ಪ ನಗರದ ಬಗ್ಗೆ ಪ್ರಶ್ನೆ. There were wide occurrence of spindle wheels in the houses but absence of spinning wheel. ಅಂದರೆ ಅವರು ಏನು ನೇಯ್ತಾ ಇದ್ರು, ಆ ಸ್ಪಿನ್ನಿಂಗ್ ವೀಲ್ಗಳು ಕಂಡು ಬಂದಿಲ್ಲ, ಆದರೆ ಅದನ್ನು ತಿರುಗಿಸುವಂಥ ಸ್ಪಿಂಡಲ್ಗಳು ಕಂಡು ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಎರಡನೇದು, ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಸ್ಕೇಲ್ಸ್ ಕಂಪ್ಲೀಟ್ಲಿ ಗ್ರಾಜುಯೇಷನ್ಸ್ ಹ್ಯಾವ್ ಬಿನ್ ಡಿಸ್ಕವರ್ಡ್. ಅಂದರೆ ತೂಕಗಳು ಮತ್ತು ಮೆಜರ್ಮೆಂಟ್ ಸ್ಕೇಲ್ಗಳು ಕಂಡು ಬಂದಿದ್ದಾವೆ ಅಂತ. ಎರಡನೇದು, ದೇರ್ ಹೌಸಸ್ ವರ್ ಬಿಲ್ಟ್ಲಿ ಬೈ ಬೇಕ್ಡ್ ಬ್ರಿಡ್ಸ್. ಹೌದಲ್ವಾ, ಸುಟ್ಟಿರೋ ಇಟ್ಟಿಗೆನೇ ಸಿಕ್ಕಿದ್ದು ನಮಗೆ. ಸೊ ಅಂಡ್ ಅರೌಂಡ್ ರಿಲೇಟಿವ್ಲಿ ಸ್ಪೇಷಿಯಸ್ ಕೋರ್ಟ್ ಯಾರ್ಡ್ಸ್ ವಿತ್ ದೇರ್ ಓನ್ ವೆಲ್ಸ್, ಬ್ಯಾಥಿಂಗ್ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಲಾರ್ಜ್ ರೂಮ್ಸ್. ಸೊ ಅವರದೇ ಆದ ಒಂದು ಏನು ಬಾವಿಗಳು, ಅವರದೇ ಆದಂಥ ಸ್ನಾನದ ಗೃಹಗಳು, ಅವ್ರದ್ದೇ ಆದಂಥ ದೊಡ್ಡ ದೊಡ್ಡ ರೂಮ್ಗಳು, ಕೋರ್ಟ್ ಯಾರ್ಡ್ಗಳು ಕಂಡು ಬಂದವು ಅಂತ ಇದೆ. ಸೊ ಇದು 3 ಸ್ಟೇಟ್ಮೆಂಟು. ಆದರೆ ಇದು ಕ್ವಶನ್ ಅಲ್ಲ, ಇದು ಸ್ಟೇಟ್ಮೆಂಟು. ಇದಕ್ಕೆ 3 ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಅದನ್ನು ನೋಡೋಣ ಇವಾಗ. ಸೊ ಇದರಿಂದ ಸಂಬಂಧಪಟ್ಟಂಗೆ ಈಗ ಒಂದು ಇನ್ಫರೆನ್ಸಸ್ನ ಕೊಟ್ಟಿದ್ದಾರೆ ನೋಡಿ. ಕ್ಯಾನ್ ಬಿ ಈ ಒಂದು ಸ್ಟೇಟ್ಮೆಂಟಿಗೆ ಯಾವ ಇನ್ಫರೆನ್ಸ್ನ ನಾವು ತಗೋಬೋದು ಅಂತ. ಸೊ ಮೊದಲನೇ ಹೇಳುತ್ತೆ, ಸ್ಟೇಟ್ಮೆಂಟ್ 1 ಸಜೆಸ್ಟ್ ದಟ್ ಸ್ಪಿನ್ನಿಂಗ್ ವಾಸ್ ಅ ಲೇಬರಸ್ ಆಕ್ಟಿವಿಟಿ ಡನ್ ಎಟ್ ಹೋಮ್. ಸೊ ಮೊದಲನೇ ಹೇಳಿಕೆ ಏನು ಹೇಳ್ತಾ ಇದೆ ಅಂತಂದರೆ, ಇದು ಮನೆಯಲ್ಲೇ ಸ್ಪಿನ್ನಿಂಗ್ ವೀಲನ್ನು ಮಾಡ್ತಾ ಇದ್ರು ಅನ್ನೋದನ್ನ ಹೇಳುತ್ತೆ ಅಂತ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟು ಸಜೆಸ್ಟ್ ದಟ್ ಎಕ್ಸ್ಟೆಂಡ್ ಆಫ್ ದ ಸೈಂಟಿಫಿಕ್ ನಾಲೆಜ್ ದಟ್ ಆರ್ ಹರಪ್ಪನ್ ಪೊಸೆಸ್ಡ್. ಅಂದರೆ ಅವ್ರು ತೂಕ ಮತ್ತು ಮೆಜರ್ಮೆಂಟ್ ಸ್ಕೇಲ್ನ ಬಳಸ್ತಿರೋದ್ರಿಂದ ಅವರಿಗೆ ವೈಜ್ಞಾನಿಕ ಯೋಚನೆಗಳು ಇದ್ವು ಅಂತ ಹೇಳ್ತಾ ಇದೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ಸಜೆಸ್ಟ್ ದಟ್ ಎಮರ್ಜೆನ್ಸ್ ಆಫ್ ಕಾಮನ್ ಪ್ರಾಪರ್ಟಿ ಸಿಸ್ಟಮ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ, ಕಾಮನ್ ಪ್ರಾಪರ್ಟಿ ಸಿಸ್ಟಮ್ ಅವರಿಗೆ ಇತ್ತು ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ, ಎರಡನೇ ಸ್ಟೇಟ್ಮೆಂಟ್ ಸರಿ ಇದೆ, ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಇರ್ಬೋದು. ಯಾಕಂತಂದರೆ ಕಾಮನ್ ಪ್ರಾಪರ್ಟಿ ವ್ಯವಸ್ಥೆಯನ್ನು ನಮಗೆ ಆ 3ನೇ ಹೇಳಿಕೆಯಿಂದ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸುಟ್ಟಿರೋ ಇಟ್ಟಿಗೆಯಿಂದ ಕಟ್ಟಿದ್ದೇವೆ, ದೊಡ್ಡ ರೂಮ್ ಇತ್ತು, ಸ್ನಾನದ ಗೃಹ ಇತ್ತು ಅಂತ ಹೇಳ್ತಿದ್ದಾರೆ. ಆದರೆ ಕಾಮನ್ ಪ್ರಾಪರ್ಟಿ ಸಿಸ್ಟಮ್ ಅದು ಎಮರ್ಜೆನ್ಸ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ 1 ಮತ್ತು 2 ಸರಿಯಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಏಕಾ ಮೂವ್ಮೆಂಟ್ ಆ್ಯಂಡ್ ಬಾರ್ದೋಳಿ ಸತ್ಯಾಗ್ರಹ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಏಕಾ ಮೂವ್ಮೆಂಟು ಮತ್ತು ಬಾರ್ದೋಳಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ಸರಿಯಾಗಿದೆ ಅಂತ. ಸೊ ದ ಏಕಾ ಮೂವ್ಮೆಂಟ್ ವಾಸ್ ಥರೋಲಿ ಸಪೋರ್ಟೆಡ್ ಆ್ಯಂಡ್ ಆರ್ಗನೈಸ್ಡ್ ಬೈ ಕಾಂಗ್ರೆಸ್. ಸೊ ಏಕಾ ಮೂಮೆಂಟನ್ನು ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಿದ್ರು. ಬಟ್ ಬಾರ್ದೋಳಿ ಸತ್ಯಾಗ್ರಹನ ಇನಿಷಿಯಲಿ ಇಂಡಿಪೆಂಡೆಂಟ್ ಆಫ್ ಕಾಂಗ್ರೆಸ್ ಆ್ಯಂಡ್ ಇನ್ ದ ಇನ್ಫ್ಲುಯೆನ್ಸ್ ಆ್ಯಂಡ್ ವಾಸ್ ದ ಲಾಸ್ಟ್ ಸಪೋರ್ಟೆಡ್ ಬೈ ಕಾಂಗ್ರೆಸ್ ಅಂತ. ಅಂದರೆ ಏಕಾ ಮೂಮೆಂಟ್ನ ಮೊದಲಿಂದನೇ ಸಪೋರ್ಟ್ ಮಾಡ್ತಿತ್ತು ಕಾಂಗ್ರೆಸ್ಸು, ಬಾರ್ದೋಳಿ ಸತ್ಯಾಗ್ರಹನ ಆರಂಭದಲ್ಲಿ ಮಾಡಲಿಲ್ಲ, ನಂತರದಲ್ಲಿ ಮಾಡಿದ್ರು ಅಂತ. ಇದು ರಾಂಗು, ಯಾಕಂದರೆ ಎರಡಕ್ಕೂ ಸಪೋರ್ಟ್ ಇರುತ್ತೆ. ಸೊ ದ ಏಕಾ ಮೂಮೆಂಟ್ ವಾಸ್ ಪ್ರೊವೈಡೆಡ್ ಲೀಡರ್ಶಿಪ್ ಬೈ ದ ತಾಲೂಕ್ದಾರ್ಸ್ ಆಫ್ ಅವಧ್, ವೆರಾಸ್ ಬಾರ್ದೋಳಿ ಸತ್ಯಾಗ್ರಹ ವಾಸ್ ಮೂವ್ಮೆಂಟ್ ಆಫ್ ಲ್ಯಾಂಡ್ಲೆಸ್ ಲೇಬರರ್ಸ್. ಸೊ ಇದು ಕೂಡ ನಾವು ರಾಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ದ ಬಾರ್ದೋಳಿ ಸತ್ಯಾಗ್ರಹ ವಾಸ್ ಅ ಕ್ಯಾಂಪೇನ್ ಅಗೇನ್ಸ್ಟ್ ಎನ್ಹಾನ್ಸ್ಮೆಂಟ್ ಆಫ್ ಲ್ಯಾಂಡ್ ರೆವಿನ್ಯೂ, ವೈಲ್ ದ ಏಕಾ ಮೂವ್ಮೆಂಟ್ ವಾಸ್ ದ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಎಕ್ಸೆಸಿವ್ ಎಕ್ಸ್ಟ್ರಾಕ್ಷನ್ ಆಫ್ ರೆಂಟ್ಸ್. ಅಂದರೆ ಇದೇನು ಹೇಳ್ತಾ ಇದೆ, ಬಾರ್ದೋಳಿ ಸತ್ಯಾಗ್ರಹ ಲ್ಯಾಂಡ್ ರೆವಿನ್ಯೂ ಅಂದರೆ ಏನು ಕಂದಾಯದ ಮೇಲೆ ಇದ್ದಂತಹ ಒಂದು ಹೋರಾಟ. ಅದೇ ಏಕಾ ಚಳುವಳಿ ಬಂದ್ಬಿಟ್ಟು ಅದ್ರ ಮೇಲೆ ಆಗ್ತಿದ್ದಂಥ ಹೆಚ್ಚುವರಿ ಬಾಡಿಗೆ ಮೇಲೆ ಹೋರಾಟ ಆಗಿತ್ತು. ಇದು ಸರಿಯಾಗಿದೆ. ಇನ್ನು 4ನೇದು ನೋಡಿ, ಏಕಾ ಮೂವ್ಮೆಂಟ್ ವಾಸ್ ಲೊಕೇಟೆಡ್ ಇನ್ ವಾರಣಾಸಿ ಅಂಡ್ ಮಿರ್ಜಾಪುರ್ ಇನ್ ದ ಪ್ರೆಸೆಂಟ್ ಡೇ UP, ವೈಲ್ ಬಾರ್ದೋಳಿ ಸತ್ಯಾಗ್ರಹ ಟುಕ್ ಪ್ಲೇಸ್ ಇನ್ ಸೌರಾಷ್ಟ್ರ ಅಂತ ಹೇಳ್ತಿದೆ. ಇಲ್ಲಿ ಅಗೇನ್ ಪ್ಲೇಸಸ್ನ ರಾಂಗ್ ಕೊಟ್ಟಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಸ್ನೇಹಿತರೆ 20ನೇ ಕ್ವಶನ್ ಅನ್ನು ನೋಡೋಣ. ಸೊ ರಿಗ್ವೇದಿಕ್ ಪೀರಿಯಡ್ ಅಲ್ಲಿ ಕೇಳ್ತಾ ಇದ್ದಾರೆ, ಇರಿಗೇಷನ್ ಫ್ರಮ್ ವೆಲ್ಸ್ ಅಲೋಡ್ ಅಗ್ರಿಕಲ್ಚರ್ ಟು ಎಕ್ಸ್ಪ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅವೇ ಫ್ರಮ್ ಫ್ಲಡ್ ಪ್ಲೇನ್ಸ್ ಆ್ಯಂಡ್ ಸ್ಟ್ರಿಪ್ಸ್ ರಿವರ್ ಮಾರ್ಜಿನ್ಸ್ ಇನ್ ಟು ದ ಪ್ರೆಸೆಂಟ್ ಪಂಜಾಬ್ ಆ್ಯಂಡ್ ಹರಿಯಾಣ ಪ್ಲೇನ್ಸ್ ಹ್ಯಾವ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ಸ್ ರೀಸನಬಲಿ ಕ್ಲೋಸ್ ಟು ದ ಸರ್ಫೇಸ್ ಅಂತ.
ಸೊ ಡ್ರಾಟ್ ಅನಿಮಲ್ ಪವರ್ ವಾಸ್ ಎಂಪ್ಲಾಯ್ ಟು ಡ್ರಾಪ್ ವಾಟರ್ ಔಟ್ ಆಫ್ ದ ವೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ನೀರಾವರಿಯನ್ನು ಬಾವಿ ಇಟ್ಕೊಂಡು ಮಾಡ್ತಾ ಇದ್ರು, ವೆಲ್ಸನ್ನು ಇಟ್ಕೊಂಡು, ಅದು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸಹಾಯ ಮಾಡ್ತು. ಹಾಗೆ ಪ್ರಾಣಿಗಳನ್ನು ಬಳಸ್ಕೊಂಡು ನೀರನ್ನು ತಗೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸ್ಟೇಟ್ಮೆಂಟ್ಗಳನ್ನು ನೋಡೋದಾದ್ರೆ, ದರ್ ಇಸ್ ಅ ಎವಿಡೆನ್ಸ್ ಆಫ್ ಋಗ್ವೇದ ಆಫ್ ಯೂಸ್ ಆಫ್ ಅಶ್ಮಚಕ್ರ ಆ್ಯಂಡ್ ಅಹವ ಅಂತ ಹೇಳ್ತಾ ಇದ್ದಾರೆ ನೀರನ್ನು ತೆಗಿಲಿಕ್ಕೆ. ಇದು ಸರಿಯಾಗಿದೆ. ಇನ್ನು ದ ಮೆನ್ಷನ್ ಹ್ಯಾಸ್ ಬಿನ್ ಮೇಡ್ ಇನ್ ದ ಋಗ್ವೇದ ದ ಯೂಸ್ ಆಫ್ ಇಂಪ್ಲಿಮೆಂಟ್ಸ್ ಲೈಕ್ ಪರಶು, ಕುಲಿಶ ಆ್ಯಂಡ್ ದಾತ್ರ ಅಂತ ಶ್ರೇಣಿ ಅಂತಿದೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ನಿಮಗೆ 1 ಮತ್ತು 2 ಸರಿಯಾಗಿದೆ ಅಂತ ಗೊತ್ತಾದ ತಕ್ಷಣ ಸೊ ನಿಮಗೆ ಏನು ಗೊತ್ತಾಗ್ತದೆ ಅಂತಂದರೆ, ಮೂರನೇ ಸ್ಟೇಟ್ಮೆಂಟ್ ನೋಡಿ, ದೇರ್ ಇಸ್ ಅ ಹಿಸ್ಟ್ರಿ ಆಫ್ ಯೂಸ್ ಆಫ್ ಆಕ್ಸ್ ಈವನ್ ಬಿಫೋರ್ ದ ಋಗ್ವೇದ ಫಾರ್ ಪ್ಲೋಯಿಂಗ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಪುಲ್ಲಿಂಗ್ ದ ಕಾರ್ಟ್ಸ್ ಅಂತ ಹೇಳ್ಬಿಟ್ಟಿದೆ. ಸೊ ಇದನ್ನು ನಾವು ಸರಿ ಅಂತ ನಾವು ಕನ್ಸಿಡರ್ ಮಾಡಿದರೆ ಸೊ 1, 2, 3 ಸರಿಯಾದ ಉತ್ತರ ಆಗುತ್ತೆ. ಬಟ್ ಇವನ್ ನಾನು ನಿಮಗೆ ಹೇಳ್ದಂಗೆ ಲೇಟರ್ ವೇದಿಕ್ ಪೀರಿಯಡ್ಸಲ್ಲಿ ಕೃಷಿ ಬಂದಿರೋವಂಥದ್ದು. ಸೊ ಸ್ಟಿಲ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಅಂತ ಹೇಳ್ತಾ, ಸೊ ಇನ್ನೊಂದು ಕ್ವಶನ್ ನೋಡೋಣ. ಇದು ಆ್ಯಕ್ಚುಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಮೇಲೆ, ಬಟ್ GK ಕ್ವಶನ್, ಸ್ಟಿಲ್ ನಾವು ಹಿಸ್ಟ್ರಿಗೆ ಕನ್ಸಿಡರ್ ಮಾಡೋದಾದ್ರೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಮಾಯ್ಡಮ್ಸ್, ಇತ್ತೀಚೆಗೆ ತಾಯ್ ಹೋಮ್ ಡೈನಾಸ್ಟಿ ಕಟ್ಟಿರುವಂಥದ್ದು ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಅದ್ರ ಬಗ್ಗೆ ಯಾವ ಸಂಬಂಧ ಸರಿ ಇದೆ ಅಂತ. ಸೊ ದೇ ಆಕ್ಟೆಡ್ ಆಸ್ ಆರ್ಮಿ ಫೋರ್ಟ್ರೆಸಸ್, ಅಂದರೆ ಇದು ಒಂದು ಆರ್ಮಿಯ ಕೋಟೆಗಳ ರೀತಿ ವರ್ಕ್ ಮಾಡ್ತಿತ್ತಂತೆ ಮಾಯ್ಡಮ್ಸು. ಎರಡನೇದು ರೀಕ್ರಿಯೇಷನ್ ಸೆಂಟರ್ಸ್ ಫಾರ್ ರಾಯಲ್ಸ್ ಆ್ಯಂಡ್ ನೋಬಲ್ಸ್, ಅಲ್ಲ ರೀಕ್ರಿಯೇಷನ್ ಅನ್ನು ಮಾಡೋಕ್ಕಂತ ಅದನ್ನು ಮಾಡಿದಲ್ಲ. ದೇರ್ ಆರ್ ಬ್ಯೂರಿಯಲ್ ಗ್ರೌಂಡ್ಸ್ ಆಫ್ ರಾಯಲ್ಸ್ ಆ್ಯಂಡ್ ನೋಬಲ್ಸ್, ಹೌದಲ್ವಾ? ನಾವು ಮಾಯ್ಡಮ್ಸ್ ಅಂದ್ರೆ ನೋಡ್ತೀವಿ, ಅಲ್ಲಿ ಏನು ಬ್ಯೂರಿಯಲ್ ಗ್ರೌಂಡ್ ಆಗಿತ್ತು. ದೇವರ್ ಬ್ಯಾಟಲ್ ಡ್ರಿಲ್ ಸೆಂಟರ್ಸ್ ಫಾರ್ ರಾಯಲ್, ಇದು ಕೂಡ ರಾಂಗ್. ಸೊ ಇಲ್ಲಿ ಏನಂತಂದ್ರೆ ಇದು ಕೋಟೆನೂ ಆಗಿರಲಿಲ್ಲ, ಇದು ರೀಕ್ರಿಯೇಷನ್ ಸೆಂಟ್ರೂ ಆಗಿರಲಿಲ್ಲ, ಇದನ್ನ ಬ್ಯಾಟಲ್ ಡ್ರಿಲ್ಗೂ ಬಳಸಿರಲಿಲ್ಲ. ಇದೇನು ಆ್ಯಕ್ಚುಲಿ ಏನಿದು, ಇದು ಬುರಿಯಲ್ ಗ್ರೌಂಡ್ಸು ರಾಯಲ್ಸಿಗೆ ನೋಬಲ್ಸಿಗೆ. ಸೊ ಆಪ್ಷನ್ C 3 ಓನ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಾಗಿತ್ತು 2026ರ UPSC ಪ್ರಿಲಿಮ್ಸ್ನಲ್ಲಿ ಕೇಳಲಾದಂಥ ಒಂದು 20 ರಿಂದ 21 ಪ್ರಶ್ನೆಗಳ ಇತಿಹಾಸದ ಪ್ರಶ್ನೆಯ ವಿಶ್ಲೇಷಣೆ. ನಿಮಗೆ ಕ್ವಶನ್ ನೋಡಿದಾಗ ಏನು ಅನಿಸ್ತು? ಸೊ ನಿಮಗೆ ನಾನು ಹೇಳ್ದಂಗೆ ನಾಲೆಡ್ಜ್, ಅನಾಲಿಟಿಕಲ್ ಸ್ಕಿಲ್ ಎರಡೂ ಇದ್ದರೆ ನೀವು ಈ ಪ್ರಶ್ನೆಯಲ್ಲಿ ಸಕ್ಸಸ್ಸನ್ನು ತಗೋಬೋದು. ಸೊ ಸ್ನೇಹಿತರೆ, ಅದೇ ನಿಟ್ಟಿನಲ್ಲಿ ಅಚೀವರ್ ಸಂಸ್ಥೆಯಲ್ಲಿ UPSC ಫೌಂಡೇಶನ್ ಬ್ಯಾಚನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇದು 6ನೇ ಕ್ಲಾಸ್ ಮಕ್ಕಳಿಂದನೂ ಹಿಡಿದು ಸೊ ನೀವು ಏನು ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ತನಕ ಇರ್ತೀರಾ, ಎಲ್ಲರಿಗೂ ಒಂದು ಫೌಂಡೇಶನ್, ಒಂದು ಬುನಾದಿ ತರಬೇತಿ ಆಗಿರುತ್ತೆ. NCERT ಬೇಸ್ಡ್ ಆಗಿರುತ್ತೆ. ಸೊ ನಾವೇನು ಈಗೇನು UPSC ಪ್ರಶ್ನೆ ಪತ್ರಿಕೆ ಆಯಿತು, ಇದನ್ನು ಹಾಕಿ ನೋಡಿದಾಗ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ದ ಹಿಂದೂ ನ್ಯೂಸ್ ಪೇಪರು, ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರು, ಹಾಗೆ NCERTಸಿಂದಾನೇ ಅರೌಂಡ್ 89 ಕ್ವಶನ್ಸನ್ನು ಅವರು ಡ್ರಾ ಮಾಡಿದ್ದಾರೆ ಅಂತ ನಮಗೆ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಸೊ ನಾವು ಕರೆಕ್ಟಾಗಿ ಫೌಂಡೇಶನ್ ಇತ್ತು ಅಂದರೆ ನಾವು ಈ ಥರ ಎಕ್ಸಾಮ್ಸ್ನಲ್ಲಿ ಸಕ್ಸಸ್ ಮಾಡ್ಬೋದು. ಸೊ ಹಾಗಾಗಿ UPSC ಫೌಂಡೇಶನ್ ಬ್ಯಾಚಿಗೆ ನೀವು ಜಾಯ್ನ್ ಆಗೋದಾದರೆ ಈವ್ನಿಂಗ್ ಬ್ಯಾಚಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಸಂಪರ್ಕಿಸ್ಬೋದು. ಸೊ ಹೆಚ್ಚಿನ ಮಾಹಿತಿಗೆ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್ನಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬಂದಿರೋ ಅಚೀವರ್ ಸಂಸ್ಥೆಗೆ ನೀವು ಭೇಟಿ ನೀಡ್ಬೋದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಸ್ಗೆ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ, ಸೊ ಸ್ನೇಹಿತರೆ, UPSC ಪ್ರಶ್ನೆ ಕಠಿಣವಾಗೇ ಇತ್ತು. ಸೊ ಬಟ್ ನಾವು ಇದನ್ನ ಎದುರಿಸೋ ರೀತಿಗೆ ನಾವು ತಯಾರಾಗಬೇಕು ಅಂತ ಹೇಳ್ತಾ, ಸೊ ಮುಂಬರುವ ಪರೀಕ್ಷೆಗೆ ಒಳ್ಳೆಯದಾಗಲಿ. ಧನ್ಯವಾದಗಳು.